ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಕಳೆದ ವಿಡಿಯೋದಲ್ಲಿ ನಾವು ಎವಲ್ಯೂಷನ್ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಚಾಪ್ಟರಲ್ಲಿ ಬರುವಂತಹ ಎಲ್ಲ ಮೇನ್ ಹೆಡ್ಡಿಂಗ್ಸ್ಗಳು ಒನ್ ಬೈ ಒನ್ ನಾವು ಕವರ್ ಮಾಡ್ತಾ ಹೋಗಬೇಕು. ನಿನ್ನೆ ವಿಡಿಯೋದಲ್ಲಿ ನಾವು ಸ್ಟಾರ್ಟಿಂಗ್ ವಿತ್ ಒರಿಜಿನ್ ಆಫ್ ಲೈಫ್. ಸೊ ಈ ಒರಿಜಿನ್ ಆಫ್ ಲೈಫ್ ಹೆಂಗೆ ಒರಿಜಿನೇಟ್ ಆಯಿತು ಅಂತ ಸಾಕಷ್ಟು ಥಿಯರೀಸ್ಗಳನ್ನು ಪ್ರಪೋಸ್ ಮಾಡ್ತಾ ಬಂದರು ಸೈಂಟಿಸ್ಟ್ಗಳು. ಆ ಎಲ್ಲ ಥಿಯರೀಸ್ಗಳನ್ನು ಒನ್ ಬೈ ಒನ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. 4 ಥಿಯರೀಸ್ಗಳು ಆಲ್ರೆಡಿ ಕಂಪ್ಲೀಟ್ ಆಗಿದ್ದೇವೆ. ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಅಂದರೆ ಗಾಡಿಂದ ಈ ಲೈಫ್ ಒರಿಜಿನೇಟ್ ಆಗಿದೆ ಅಂತ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಅಥವಾ ಥಿಯರಿ ಆಫ್ ಕಾಸ್ಮೋಸೋವಾ, ಬೇರೆ ಪ್ಲ್ಯಾನೆಟಿಂದ ಔಟರ್ ಸ್ಪೇಸಿಂದ ಲೈಫು ಭೂಮಿಗೆ ಬಂದಿರಬಹುದು ಅಂತ ಸ್ಟಡಿ ಮಾಡಿದ್ವಿ. ಅದನ್ನು ಕೂಡ ತುಂಬ ಜನ ಒಪ್ಕೊಳ್ಳಿಲ್ಲ. ಅದಾದಮೇಲೆ ಬಂದಿರುವಂಥದ್ದು ಥಿಯರಿ ಆಫ್ ಕ್ಯಾಟಾಸ್ಟ್ರೋಫಿಸಮ್ ಅಂದರೆ ಸಡನ್ನಾಗಿ ಲೈಫ್ ಫಾರ್ಮ್ ಆಗಿ ಒಂದು ರೀತಿ ಮತ್ತೆ ಸಡನ್ನಾಗಿ ಅದು ಡಿಸ್ಟ್ರಾಯ್ ಆಯಿತು ಅಂತ ಓದಿದ್ವಿ. ಅದು 3ನೇ ಥಿಯರಿ. 4ನೇ ಥಿಯರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಏನಂತಾರೆ, ಈ ಸೈಂಟಿಫಿಕ್ ರಿಸರ್ಚ್ಗಳು ಆಗ್ತಾ ಥಿಯರಿ ಆಫ್ ಅಬಯೋಜೆನೆಸಿಸ್ ಅಥವಾ ಥಿಯರಿ ಆಫ್ ಸ್ಪಾಂಟೇನಿಯಸ್ ಕ್ರಿಯೇಷನ್ ಅನ್ನುವಂತಹ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡಿದರು. ಈ ಥಿಯರಿ ಮೂಲಕ ಏನಾಯಿತು, ನಾನ್ ಲಿವಿಂಗ್ ಥಿಂಗ್ಸಿಂದ, ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ಗಳಿಂದ ಸಜೀವಿಗಳು ಒರಿಜಿನೇಟ್ ಆಗ್ತವೆ ಅಂತ ಇಲ್ಲಿ ಬರುವಂತಹ ಸೈಂಟಿಸ್ಟು ಪ್ರಪೋಸ್ ಮಾಡಿದರು. ಇದನ್ನು ಅರಿಸ್ಟಾಟಲ್ ಕೂಡ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ನಲ್ಲಿ ಸಪೋರ್ಟ್ ಕೂಡ ಮಾಡಿದರು. ಬಟ್ ಈ ಥಿಯರಿಯನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ, ಅಂದರೆ ನಾನ್ ಲಿವಿಂಗ್ ಥಿಂಗ್ಸಿಂದ ಲಿವಿಂಗ್ ಥಿಂಗ್ಸ್ಗಳು ಹುಟ್ಕೊಳ್ಳೋದಿಲ್ಲ ಅಂತ ಈ ಥಿಯರಿ ಏನಿತ್ತ, ಅಂದರೆ ಅಬಯೋಜೆನೆಸಿಸ್ ಥಿಯರಿ ಏನಿತ್ತಲ್ಲ, ಇದನ್ನು ಸುಮಾರು ಜನ ಸೈಂಟಿಸ್ಟ್ಗಳು ಒಪ್ಕೊಳ್ಳಿಲ್ಲ. ಆ್ಯಂಡ್ ದೇ ಸ್ಟಾರ್ಟೆಡ್ ಕ್ರಿಟಿಸಿಸಮ್, ಅಂದರೆ ಇದು ಹಿಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಅವರು ಸ್ಟಾರ್ಟ್ ಮಾಡಿದರು. ಸೊ ಥಿಯರಿ ಆಫ್ ಅಬಯೋಜೆನೆಸಿಸ್ ಆದಮೇಲೆ ಬರುವಂಥದ್ದು ಥಿಯರಿ ಆಫ್ ಬಯೋಜೆನೆಸಿಸ್. ಸೊ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಅಬಯೋಜೆನೆಸಿಸ್ ಆ್ಯಂಡ್ ಬಯೋಜೆನೆಸಿಸ್. ಕಳೆದ ವಿಡಿಯೋದಲ್ಲಿ ನಾವೇನು ಓದಿದ್ವಿ, ಜೆನೆಸಿಸ್ ಅಂದರೆ ಫಾರ್ಮ್. ಎದ್ರ ಫಾರ್ಮು? ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಲ್ಲಿಂದ? ಅಂತಂದರೆ ವಿದೌಟ್, ನಾನ್ ಲಿವಿಂಗಿಂದ. ಇದನ್ನು ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿರೋದು ಥಿಯರಿ ಆಫ್ ಬಯೋಜೆನೆಸಿಸ್. ಓಕೆ, ಅಗೇನ್ ಜೆನೆಸಿಸ್ ಅಂದರೆ ಒರಿಜಿನೇಟ್ ಆಗೋದು, ಎದರಿಂದ? ಲೈಫಿಂದ. ಸೊ ಬಯೋಜೆನೆಸಿಸ್ ಥಿಯರಿನಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ಗಳು ಬರ್ತವೆ, ಅದನ್ನು ನೀವು ಕಲಿಬೇಕು. ಸೊ ವಿ ವಿಲ್ ಟೇಕ್ ಥಿಯರಿ ಆಫ್ ಬಯೋಜೆನೆಸಿಸ್. ಓಕೆ, ನೌ ಹಿಯರ್ ಕಮ್ಸ್ ವೆರಿ ಇಂಪಾರ್ಟೆಂಟ್ 3 ಸೈಂಟಿಸ್ಟ್ ನೇಮ್ಸ್. ಸೊ ಥಿಯರಿ ಆಫ್ ಅಬಯೋಜೆನೆಸಿಸ್ ಐತಲ್ಲ, ಇದನ್ನು ಡಿಸ್ಪ್ರೂವ್ ಮಾಡಿದಂತಹ 3 ವಿಜ್ಞಾನಿಗಳು ವೆರಿ ಇಂಪಾರ್ಟೆಂಟ್. ಮೊದಲನೇ ವಿಜ್ಞಾನಿ ಫ್ರಾನ್ಸಿಸ್ಕೋ ರೆಡಿ ಅನ್ನುವಂತಹ ಒಬ್ಬ ಸೈಂಟಿಸ್ಟ್. ಅದಾದಮೇಲೆ ಸ್ಪೆಲಾನ್ಝನಿ. ಓಕೆ, ಆ್ಯಂಡ್ ಲಾಸ್ಟ್ ನಮಗೆ ಗೊತ್ತಿರುವಂತಹ ಲೂಯಿಸ್ ಪಾಶ್ಚರ್. ಓಕೆ, ಸೊ ಈ 3 ಸೈಂಟಿಸ್ಟ್ಗಳು ಏನು ಮಾಡಿದ್ರು ಅಂದರೆ ಅಬಯೋಜೆನೆಸಿಸ್ ಥಿಯರಿಯನ್ನು ಅವರು ಡಿಸ್ಪ್ರೂವ್ ಮಾಡಿದರು, ಅದನ್ನ ಒಪ್ಕೊಳ್ಳಿಲ್ಲ. ಅದರ ಬದಲಿಗೆ ಅವರು ಥಿಯರಿ ಆಫ್ ಬಯೋಜೆನೆಸಿಸನ್ನು ಹೇಳಿಕೊಟ್ರು. ಅಂದರೆ ಒಂದು ಜೀವಿ, ಬಯೋ ಅಂತಂದರೆ ಲಿವಿಂಗ್, ಸಜೀವ. ಒಂದು ಜೀವಿ ಹುಟ್ಕೋಬೇಕು ಅಂತಂದರೆ ಅದು ಇನ್ನೊಂದು ಸಜೀವ ವಸ್ತುವಿಂದನೇ ಹುಟ್ಕೊಳ್ಳುತ್ತೆ. ಐ ಮೀನ್ ಲೈಫ್ ಒರಿಜಿನೇಟ್ಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಅಂದರೆ ಒಂದು ಲೈಫ್ ಇದೆ ಅಂತಂದರೆ ಅದ್ರ ಹಿಂದೆ ಅದರದ್ದೇ ಇನ್ನೊಂದು ಲೈಫ್ ಇದೆ, ಅಗೇನ್ ಇನ್ನೊಂದು ಲೈಫ್ ಇದೆ. ಸೊ ಲೈಫಿಂದನೇ ಲೈಫ್ ಹುಟ್ಕೋತಾ ಇದೆ. ಇಲ್ಲಿ ಯಾವುದೇ ನಾನ್ ಲಿವಿಂಗ್ ವಸ್ತುವಿಂದ ಒಂದು ಜೀವಿ ಹುಟ್ಕೋತಿಲ್ಲ ಅಂತ ಈ 3 ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಇದನ್ನು ಪ್ರೂವ್ ಮಾಡ್ತಾ ಹೋದರು. ಸೊ ಥಿಯರಿ ಆಫ್ ಬಯೋಜೆನೆಸಿಸ್ ಏನು ಹೇಳುತ್ತೆ ಅಂತಂದರೆ ಲೈಫ್ ಒರಿಜಿನೇಟ್ಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂದರೆ ಜೀವಿಯಿಂದ ಜೀವಿ ಅಂತ ಅರ್ಥ, ಸಜೀವದಿಂದ ಸಜೀವನೇ ಹುಟ್ಕೋತಾ ಇದೆ ಅಂತ. ಸೊ ಒನ್ ಬೈ ಒನ್ ವಿಲ್ ಟೇಕ್ ದ ಎಕ್ಸ್ಪೆರಿಮೆಂಟ್ಸ್. ಓಕೆ, ಸೊ ಫಸ್ಟ್ ವಿ ವಿಲ್ ಟೇಕ್ ದ ಎಕ್ಸ್ಪೆರಿಮೆಂಟ್ ಬೈ ಫ್ರಾನ್ಸಿಸ್ಕೋ ರೆಡಿ ಅನ್ನುವಂಥ ವಿಜ್ಞಾನಿ. ಓಕೆ, ಸೊ ಇವರೇನು ವರ್ಕ್ ಮಾಡಿದ್ರಲ್ಲ ಅದನ್ನು ನಾವು ಕಲಿಯೋಣಂತೆ. ಸೊ ವಾಟ್ ಹಿ ಟುಕ್ 3 ಫ್ಲಾಸ್ಕ್. ಸೊ 3 ಅವರು ಗಾಜಿನ ಫ್ಲಾಸ್ಕ್ಗಳನ್ನು ತಗೊಂಡ್ರು. ಸೊ ಈ ಎಕ್ಸ್ಪೆರಿಮೆಂಟ್ಸ್ ತುಂಬ ಇಂಪಾರ್ಟೆಂಟು. ಸೊ ದಿಸ್ ಈಸ್ ಫಸ್ಟ್ ಒನ್, ದಿಸ್ ಈಸ್ ದ ಸೆಕೆಂಡ್ ಒನ್ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಒನ್. ಓಕೆ, ಈ 3 ಇದರಲ್ಲಿ ಫ್ಲಾಸ್ಕ್ನಲ್ಲಿ
he took some pieces of meat. ಸೊ ಏನು ತೊಗೊಂಡ್ರಿ ಇಲ್ಲಿ ಅವರು ಮಾಂಸವನ್ನು ತೊಗೊಂಡ್ರು, ಮೀಟನ್ನು ತೊಗೊಂಡ್ರು, ಯಾವುದೋ ಒಂದು ಜೀವಿಯ ಅಂದರೆ ಎನಿಮಲ್ಸದ್ದು ಮೀಟನ್ನು ತೊಗೊಂಡು ಈ 3 ಜಾರದಲ್ಲಿ ಇಟ್ಟರು. ಓಕೆ, ದೆನ್ ವಾಟ್ ಹಿ ಡಿಡ್, ಇಲ್ಲಿರುವಂತಹ ಏನು ಫ್ಲಾಸ್ಕ್ ಇದೆ ಅಂದರೆ ಇದನ್ನ 1 ಅಂತ ನೀವು ಅಂದ್ಕೊಂಡ್ರೆ ಇದನ್ನು ಓಪನ್ ಆಗೇ ಇಟ್ಟರು. ಎರಡನೇನಿದೇನಿಲ್ಲ ಇದನ್ನು ಒಂದು ಟೈಟ್ ಆದಂತಹ ಕಾಕಿಂದ ಇದನ್ನ ಸೀಲ್ ಮಾಡಿದರು. ಓಕೆ, ಸೊ ದಿಸ್ ಈಸ್ ಟೈಟ್ಲಿ ಸೀಲ್ಡ್. ಆ್ಯಂಡ್ ಥರ್ಡ್ ಒನ್ ಏನಿದೆಯಲ್ಲ, ಈ ಥರ್ಡ್ ಒನ್ನನ್ನು ವಿತ್ ದ ಹೆಲ್ಪ್ ಆಫ್ ಐ ವಿಲ್ ಯೂಸ್ ಬ್ಲೂ ಓನ್ಲಿ, ಮೆಶ್ಶಿಂದ ಇದನ್ನು ಕವರ್ ಮಾಡಿದರು. ಓಕೆ, ಸೊ ಐ ಕ್ಯಾನ್ ಡ್ರಾ ಮೆಶ್ ಹಿಯರ್ ವಿಚ್ ಹ್ಯಾಸ್ ಸ್ಮಾಲ್ ಪೋರ್ಸ್. ಮೆಶ್ ಅಂದ್ರೇನು, ಈ ಜಾಳಗಿ ವಸ್ತು ಅಂತೀವಲ್ಲ, ಮಸ್ಲಿನ್ ಕ್ಲಾತ್ ಆಗ್ಬೋದು ಅಥವಾ ಈ ಮಾಸ್ಕಿಟೋ ನೆಟ್ಟನ್ನು ನಾವು ಯೂಸ್ ಮಾಡ್ತೀವಲ್ಲ, ಆ ರೀತಿ ಒಂದು ಜಾಳಗಿಯನ್ನು ಇಲ್ಲಿ ಮುಚ್ಚಿದ್ರು ಅದರಿಂದ. ಸೊ ದಿಸ್ ಈಸ್ 1 and 2 ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಫ್ಲಾಸ್ಕ್. ಓಕೆ, ಸೊ ಈ 3 ಫ್ಲಾಸ್ಕ್ಗಳನ್ನು ಮೀಟನ್ನು ಹಾಕಿ ಹಾಗೆ ಇಟ್ಟರು. ಆಫ್ಟರ್ ಸಮ್ ಟೈಮ್ ಅಂದರೆ ಕೆಲವೊಂದು ದಿವಸಗಳ ಆದಮೇಲೆ ಏನಾಯಿತು ಅಂದರೆ ಇಲ್ಲಿರುವಂತಹ ಮೀಟ್ ಮೇಲೆ ಹಿ ಫೌಂಡ್ ದ ಸ್ಮಾಲ್ ಮ್ಯಾಗಟ್ಸ್. ಓಕೆ, ನಾವು ವಾಟ್ ಆರ್ ದೀಸ್ ಆರ್ ದ maggots, maggots. Now what is this black color? Black color is a meat. This is the meat. Okay, now what do you mean by maggots? Maggots ಅಂತಂದರೆ ಇವಾಗ ಲೈಫ್ ಸೈಕಲ್ ಆಫ್ ಎ ಬಟರ್ಫ್ಲೈನ ಓದಬೇಕಾದ್ರೆ ಸಿಂಪಲ್ ಆಗಿ ನಾವೇನಂತ ಓದ್ತೀವಿ, ಫಸ್ಟು ಎಗ್ಸ್ ಇರುತ್ತೆ. ಓಕೆ, ಎಗ್ಸಿಂದ ಲಾರ್ವಾ ಆಗುತ್ತೆ, ಲಾರ್ವಾಯಿಂದ ಪ್ಯೂಪಾ ಆಗುತ್ತೆ, ಪ್ಯೂಪಾಯಿಂದ ಅಡಲ್ಟ್ ಬಟರ್ಫ್ಲೈ ಆಗುತ್ತೆ, ಆ್ಯಂಡ್ ಅಗೇನ್ ಇಟ್ ಲೇಸ್ ದ ಎಗ್. ಲೈಫ್ ಸೈಕಲ್ ಆಫ್ ಎನ್ ಇನ್ಸೆಕ್ಟ್. ಓಕೆ, ನೀವು ಮಾಸ್ಕಿಟೋ ತೊಗೋಬಹುದು, ಸೊ ಈ ಎಲ್ಲ ಬಟರ್ಫ್ಲೈಸ್ಗಳನ್ನ ತೊಗೋಬಹುದು. ಇದು ಸಿಂಪಲ್ ಆದಂತಹ ಒಂದು ಲೈಫ್ ಸೈಕಲ್. ಕೆಲವೊಂದು ಇನ್ಸೆಕ್ಟ್ಸ್ಗಳಲ್ಲಿ ಏನಾಗುತ್ತೆ, ಈ ಲಾರ್ವಾ ಅಥವಾ ನಾವೇನು ಕ್ಯಾಟ್ರಿಪಿಲ್ಲರ್ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಸ್ಟೇಜು, ಈ ರೀತಿಯಾದಂತಹ ಚಿಕ್ಕದಾದಂತಹ ಸ್ಟೇಜಿಗೆ ನಾವು ಲಾರ್ವಾ ಅನ್ನೋ ಬದಲಿಗೆ ಮ್ಯಾಗಟ್ಸ್ ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನೀವೊಂದು ಬನಾನಾನ ತೊಗೊಳ್ಳಿ, ಮನೆಯಲ್ಲಿ ಒಂದು ಬಾಳೆಹಣ್ಣನ್ನು ತೊಗೊಂಡು, ಓಕೆ, ಇದನ್ನ ಹಾಗೆ ಇಡಿ ಒಂದು ಪ್ಲೇಟಲ್ಲಿ, 1-2 ದಿವಸ ಇಡೀ ಚೆನ್ನಾಗಿರುತ್ತೆ. 3-4ನೇ ದಿವಸ ಇಲ್ಲಿ ಸ್ಲೋ ಆಗಿ ಮೇಲ್ಗಡೆ ಇರುವಂತಹ ಸ್ಕಿನ್ ಏನಿರುತ್ತೆ ಇದು ಥಿನ್ ಆಗ್ತಾ ಬರುತ್ತೆ, ಬ್ಲ್ಯಾಕ್ ಕಲರ್ ಆಗ್ತಾ ಬರುತ್ತೆ ಬಾಳೆಹಣ್ಣು. ಅದನ್ನೇ ನೀವು ಹಾಗೆ ಒಂದು ವಾರ ಇಟ್ರಿ ಅಂತಂದರೆ ಇದ್ರ ಸುತ್ತಲೂ ಒಂದು ಸಣ್ಣದಾದಂತಹ ನಾವು ನೊರ್ಜು ಅಂತ ಕರಿತೀವಿ. ಓಕೆ, ಸ್ಮಾಲ್ ಇನ್ಸೆಕ್ಟ್ ಅಂದರೆ ಕೀಟಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ನೀವು ಒಂದು 15 ದಿವಸ ಇದನ್ನ ಹಾಗೆ ಇಟ್ರಿ ಅಂತಂದರೆ ಈ ಬನಾನಾವನ್ನು ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಒಳಗಡೆ ವೈಟ್ ಕಲರ್ನಲ್ಲಿ ಕೆಲವೊಂದು ಈ ರೀತಿಯಾದಂತಹ ಬಾಳ್ಹುಳ ಅಂತ ಕರಿತಾವಲ್ಲ, ವೈಟ್ ಕಲರಾಗಿ ಚಿಕ್ಕದಾಗಿರ್ತವೆ. ಸೊ ಇದೇನು ವೈಟ್ ಕಲರ್ದಲ್ಲಿ ಏನು ಫಾರ್ಮ್ ಆಗ್ತಾವಲ್ಲ ಲಾರ್ವಾ ಸ್ಟೇಜದ್ದು, ಇದನ್ನು ನಾವು ಮ್ಯಾಗಟ್ಸ್ ಅಂತ ಕರಿತೀವಿ. ಸೊ ಏನಿವು ಮ್ಯಾಗಟ್ಸ್ಗಳು, ದೀಸ್ ಆರ್ ದ ಇಂಟರ್ಮೀಡಿಯೇಟ್ ಸ್ಟೇಜಸ್, ಲೈಫ್ ಸೈಕಲ್ನಲ್ಲಿ ಬರುವಂತಹ ಒಂದು ಸ್ಟೇಜು. ಎದ್ರ ಲೈಫ್ ಸೈಕಲ್ಲು, ಕೆಲವೊಂದು ಇನ್ಸೆಕ್ಟ್ಸ್ಗಳಲ್ಲಿ, ಇವಾಗ ಮಾಸ್ಕಿಟೋ ಆಗಲಿ ಅಥವಾ ಬಟರ್ಫ್ಲೈ ಆಗಲಿ ನಾವು ಲಾರ್ವಾ ಅಂತ ಕರಿತೀವಿ. ಬಟ್ ಕೆಲವೊಂದು ಇನ್ನೂ ಸ್ಮಾಲ್ ಇನ್ಸೆಕ್ಟ್ಸ್ಗಳಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಈ ನೊರ್ಜ್ ಆಗ್ಬೋದು, ಡ್ರಾಸೋಫಿಲಾ ಏನು ಹೇಳ್ತೀವಲ್ಲ, ಮೆಲನೋಗಾಸ್ಟರ್, ಡ್ರಾಸೋಫಿಲಾ ಮೆಲನೋಗಾಸ್ಟರ್. ಸೊ ಈ ರೀತಿ ಚಿಕ್ಕ ಕೀಟಗಳದ್ದು ಒಂದು ಸ್ಟೇಜಿಗೆ ನಾವು ಲೈಫ್ ಸ್ಟೇಜಿಗೆ ಮ್ಯಾಗಟ್ಸ್ ಅಂತ ಕರಿತೀವಿ. ಸೊ ಇವರು ಮಾಡುವಂತಹ ಎಕ್ಸ್ಪೆರಿಮೆಂಟ್ ಏನಿತ್ತಲ್ಲ, ಇಲ್ಲೇನಾಯಿತು, ಫ್ಲಾಸ್ಕ್ 1ನಲ್ಲಿ ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಮ್ಯಾಗಟ್ಸ್ಗಳು ಚಿಕ್ಕದಾದಂತಹ ವೈಟ್ ಕಲರ್ ಬಾಳ್ಹುಳಗಳು ಇಲ್ಲಿ ಬೆಳಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದ ಅದರದ್ದು ಅಡಲ್ಟ್ ಸ್ಟೇಜ್ ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಇದು ಫ್ಲಾಸ್ಕ್ 1. ಸೆಕೆಂಡ್ ಫ್ಲಾಸ್ಕ್ನಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮ್ಯಾಗಟ್ಸ್ಗಳು ಕಾಣಲಿಲ್ಲ. ಓಕೆ, ಆ್ಯಂಡ್ ಥರ್ಡ್ ಫ್ಲಾಸ್ಕ್ನಲ್ಲಿ ಇಲ್ಲೇನು ಮೆಶ್ ಇದೆಯಲ್ಲ, ಚಿಕ್ಕ ನಾನು ಇನ್ನೂ ಸ್ವಲ್ಪ ಇಲ್ಲಿ ದೊಡ್ಡದು ಮಾಡಿದ್ದೀನಿ, ಬಟ್ ಮೆಶ್ನಲ್ಲಿ ಇಷ್ಟು ಜಾಗ ಇರೋದಿಲ್ಲ, ಇದು ಫುಲ್ ಸ್ಮಾಲ್ ಏರ್ ಪಾಸ್ ಆಗಲಿಕ್ಕೆ ಮಾತ್ರ ಇಲ್ಲಿ ಜಾಗ ಇರುತ್ತೆ. ಓಕೆ, ಅಷ್ಟು ಚಿಕ್ಕದಾದಂತಹ ಜಾಳಗೆ ಅದು. ಸೊ ಇಲ್ಲಿ ಥರ್ಡ್ ಫ್ಲಾಸ್ಕ್ನಲ್ಲಿ ಮ್ಯಾಗಟ್ಸ್ಗಳು ಇದೇನು ನಾವು ಜಾಳಗೆ ಹಾಕಿದ್ವಲ್ಲ, ಇಲ್ಲಿ ಒಂದು ಬಟ್ಟೆ ಅಂತ ಹಾಕಿದ್ವಲ್ಲ, ಲೂಸ್ ಬಟ್ಟೆ, ಇಲ್ಲಿ ಅವು ಕಾಣಲಿಕ್ಕೆ ಸ್ಟಾರ್ಟ್ ಆದವು. ಸೊ ಕ್ಯಾನ್ ಯು ಇಮ್ಯಾಜಿನ್, ಇಲ್ಲಿ ಫ್ಲಾಸ್ಕ್ ಒಳಗಡೆ ಇದ್ದಾವೆ, ಇಲ್ಲಿ ಇದೇನು ನಾವು ಮೆಶ್ ಹಾಕಿದ್ವಲ್ಲ ಆ ಮೆಶ್ ಮೇಲ್ಗಡೆ ಇದೆ.
ಸೊ ಇದರಿಂದ ಫ್ರಾನ್ಸಿಸ್ಕೋ ರೆಡ್ಡಿ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದರು ಅಂತಂದರೆ, ನಾನ್ ಲಿವಿಂಗ್ ಥಿಂಗ್ಸಿಂದ ಲಿವಿಂಗ್ ಥಿಂಗ್ಸ್ಗಳು ಬರ್ತಿಲ್ಲ. ಇಲ್ಲಿ ಯಾವಾಗ ನಾವು ಫ್ಲಾಸ್ಕನ್ನು ಓಪನ್ ಇಟ್ಟಿದ್ದೀವಲ್ಲ, ಇಲ್ಲಿ ಏರು ಫ್ರೀಯಾಗಿ ಎಂಟರ್ ಆಯಿತು. ಸೊ ಏರು ಒಳಗಡೆ ಬಂದಿದೆ ಅಂತಂದರೆ ಏರಿನಲ್ಲಿ ಆಲ್ರೆಡಿ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟದಾದಂತಹ ಜೀವಿಗಳು ಅವು ಒಳಗಡೆ ಬಂದು ಈ ಮೀಟ್ ಅಂದರೆ ಇದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ. ಸೊ ಇಲ್ಲಿ ಬಂದಂತಹ ಮ್ಯಾಗೆಟ್ಸ್ಗಳು ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸಿಂದ ಬಂದಿದ್ದಲ್ಲ. ಯಾಕೆ? ಅದೇನಾದರೂ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸಿಂದ ಬರಬೇಕಿದ್ರೆ ಫ್ಲಾಸ್ಕ್ 2ನಲ್ಲೂ ನಿಮಗೆ ಇಲ್ಲಿ ಮ್ಯಾಗೆಟ್ಸ್ಗಳು ಕಾಣಬೇಕಿತ್ತು. ಬಟ್ ಇಲ್ಲಿ ನಿಮಗೆ ಯಾವುದೇ ಮ್ಯಾಗೆಟ್ಸ್ ಕಾಣಿಸ್ಲೇ ಇಲ್ಲ. ಸೊ ದ್ಯಾಟ್ ಮೀನ್ಸ್ ಏರು ಒಳಗಡೆ ಪಾಸ್ ಆಯಿತು. ಆ ಏರ್ ಜೊತೆ ಈ ಇನ್ಸೆಕ್ಟ್ಸ್ಗಳು ತುಂಬ ಚಿಕ್ಕದಾಗಿರುವಂತಹ ಏನು ಇನ್ಸೆಕ್ಟ್ಸ್ಗಳಿದ್ದಾವೆ ಅವು ಒಳಗಡೆ ಬಂದು ಮೀಟ್ ಮೇಲೆ ಅವು ಮೀಟನ್ನು ತಮ್ಮ ಫುಡ್ ಅಂತ ಇಟ್ಕೊಂಡು ಅಲ್ಲಿ ಮ್ಯಾಗೆಟ್ಸ್ಗಳನ್ನು ಎಗ್ಸ್ಗಳನ್ನು ಲೇ ಮಾಡಿ ಮ್ಯಾಗೆಟ್ಸ್ ಆಯಿತು ಅಂತ. ಆ್ಯಂಡ್ ಒನ್ ಮೋರ್ ಡಿಫ್ರೆನ್ಸ್, ನಾವು ಯಾವಾಗ ಲಾರ್ವೆ ಆ್ಯಂಡ್ ಮ್ಯಾಗೆಟ್ಸ್ ಅಂತ ಹೇಳ್ತೀವಲ್ಲ, ಈ ಮ್ಯಾಗೆಟ್ಸ್ಗಳು ಅಂದರೆ ಕೆಲವೊಂದು ಇನ್ಸೆಕ್ಟ್ಸದ್ದು ಮ್ಯಾಗೆಟ್ಸ್ಗಳು ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ಗಳ ಅವುಗಳ ಮೇಲೆ ಮಾತ್ರ ಅವು ಲೈಫನ್ನು ಲೀಡ್ ಮಾಡ್ತವೆ. ಸೊ ಮೀಟ್ ಅಂದರೆ ಇದು ಡೆಡ್ ಆ್ಯಂಡ್ ಡಿಕೇಯಿಂಗ್. ಸೊ ಒಳಗಡೆ ಬಂದಂತಹ ಏರ್ ಮೂಲಕ ಈ ಜೀವಿಗಳು ಒಳಗಡೆ ಬಂದಿದ್ದಾವೆ. ಇಲ್ಲಿ ಯಾಕೆ ಬರಲಿಲ್ಲ? ಯಾಕಂದರೆ ಮೀಟಿಂದ ಯಾವುದೇ ಮ್ಯಾಗೆಟ್ಸ್ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಟೈಟಾಗಿ ಕ್ಲೋಸ್ ಆಗಿರೋದ್ರಿಂದ ಏರು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಏರ್ ಬಂದಿಲ್ಲ ಅಂತಂದರೆ ಅಲ್ಲಿ ಯಾವುದೇ ಒಂದು ಜೀವಿ ಕೂಡ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇಲ್ಲಿ ಮ್ಯಾಗೆಟ್ಸು ಕಾಣಲಿಲ್ಲ. ಇಲ್ಲಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್, ಇದು ಮೆಶ್ ಏನಿದೆಯಲ್ಲ, ಈ ಮೆಶ್ ಮೂಲಕ ಒಳಗಡೆ ಹೋಗ್ತಾ ಇದೆ ಏರು. ಓಕೆ, ಬಟ್ ಆ ಏರ್ ಜೊತೆ ಒಳಗಡೆ ಪೂರ್ತಿ ಮೀಟ್ವರೆಗೂ ಹೋಗಲಿಕ್ಕೆ ಈ ಜೀವಿಗಳಿಗೆ ಅಲ್ಲಿ ಜಾಗ ಇಲ್ಲ. ಯು ಹ್ಯಾವ್ ಟು ಜಸ್ಟ್ ಸ್ವಲ್ಪ ಇಮ್ಯಾಜಿನ್ ಮಾಡಬೇಕು, ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡಿ. ಸೊ ಮೆಶ್ ಇದೆ, ಏರ್ ಈಸಿಯಾಗಿ ಒಳಗಡೆ ಹೊರಗಡೆ ಮೂವ್ ಆಗ್ತಾ ಇದೆ. ಬಟ್ ಏರ್ನಲ್ಲಿರುವಂತಹ ಸಬ್ಸ್ಟೆನ್ಸಸ್ ಆಗಲಿ ಅಥವಾ ಸೂಕ್ಷ್ಮ ಜೀವಿಗಳಾಗಲಿ ಅವು ಇಲ್ಲೇ ಟ್ರ್ಯಾಪ್ ಆಗಿಬಿಟ್ಟು, ಬಟ್ ದೇ ಆರ್ ಸ್ಟಿಲ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮೀಟ್. ಅವು ಮೀಟ್ಗಳ ಜೊತೆ ಅಟ್ರಾಕ್ಟ್ ಆಗ್ತಾ ಇದ್ದಾವೆ, ಬಟ್ ಅದನ್ನ ರೀಚ್ ಆಗ್ಲಿಕ್ಕೆ ಆಗ್ತಿಲ್ಲ. ಮನೆಯಲ್ಲಿ ನೀವು ಫ್ರೂಟ್ಸ್ ಇಟ್ಟರೆ ಮೇಲ್ಗಡೆ ಒಂದು ಅಮ್ಮ ಕ್ಯಾಪ್ ಮುಚ್ತಾರಲ್ಲ, ಜಾಳಗೆ ಥರ ಇರೋದು. ಸೊ ಅವಾಗ ಆ ಇನ್ಸೆಕ್ಟ್ಗಳು ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಅವು ಒಳಗಡೆ ಪಾಸ್ ಆಗಲಿಲ್ಲ, ಅವು ಇಲ್ಲಿಗೆ ಸ್ಟಕ್ ಆಗಿ ಇಲ್ಲೇ ಎಗ್ಸ್ಗಳನ್ನು ಅವು ಲೇ ಮಾಡಿದ್ವು. ಸೊ ವಾಟ್ ಡಸ್ ದಿಸ್ ಮೀನ್? ದಿಸ್ ಮೀನ್ಸ್ ಈ ಮ್ಯಾಗೆಟ್ಸ್ಗಳು ಸುಮ್ಕನೆ ಡೆಡ್ ಆ್ಯಂಡ್ ಡಿಕೇಯಿಂಗಿಂದ ಹುಟ್ಕೊಳ್ಳಿಲ್ಲ. ಈ ಮ್ಯಾಗೆಟ್ಸ್ಗಳು ಆಲ್ರೆಡಿ ಅವ್ರದ್ದೇನು ಪೇರೆಂಟ್ಸ್ ಇದ್ದಾರೆ, ಅಂದರೆ ಆಲ್ರೆಡಿ ಒಂದು ಲೈಫ್ ಅಂತ ಏನಿದೆ ಆ ಲೈಫಿಂದ ಈ ಮ್ಯಾಗೆಟ್ಸ್ಗಳು ಹುಟ್ಕೊಂಡು ಅಂತ ಫ್ರಾನ್ಸಿಸ್ಕೋ ರೆಡ್ಡಿ ಅವರು ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸಿದರು. ಇದನ್ನು ತುಂಬ ಜನ ಸೈಂಟಿಸ್ಟ್ಗಳು ಅಗೇನ್ ಒಪ್ಕೊಳ್ಳಿಲ್ಲ. ಮೇ ಬಿ ಗಾಳಿ ಮೂಲಕನೇ ಮ್ಯಾಗೆಟ್ಸ್ಗಳು ಹುಟ್ಟಿರ್ಬೋದು ಅಂತ ಸ್ವಲ್ಪ ಜನ ವಾದ ಮಾಡಿದರು. ಯಾಕೆ? ಬಿಕಾಸ್ ಥಿಯರಿ ಆಫ್ ಬಯೋಜೆನೆಸಿಸ್ನಲ್ಲಿ ನಾವೇನಂತ ಹೇಳಿದ್ವಿ, ಗಾಳಿ ಆಗಲಿ ಅಥವಾ ಅಗ್ನಿ, ಫೈರ್ ಆಗಲಿ, ವಾಟರ್ ಆಗಲಿ, ಏರ್ ಆಗಲಿ, ಅವ್ರ ಕಡೆ ವೈಟಲ್ ಫೋರ್ಸ್ ಅಥವಾ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಇಟ್ಕೊಂಡು ಅವು ಜೀವಿಗಳನ್ನು ಸೃಷ್ಟಿಸ್ತವೆ ಅಂತ ಬಯೋಜೆನೆಸಿಸ್ನಲ್ಲಿ ನಾವು ಓದಿದ್ವಿ. ಸೊ ಕೆಲವೊಂದು ಸೈಂಟಿಸ್ಟ್ಗಳೇನು ಹೇಳಿದರು, ಏರ್ ಏನು ಒಳಗಡೆ ಬಂದಿದೆಯಲ್ಲ, ಆ ಏರ್ನಲ್ಲಿ ಆರ್ಗ್ಯಾನಿಸಮ್ಸ್ ಬಂದಿಲ್ಲ, ಏರಿಗೇ ಮ್ಯಾಗೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ವೈಟಲ್ ಫೋರ್ಸ್ ಇದೆ ಅಂತ ವಾದ ಮಾಡಿದರು. ಸೊ ಅಗೇನ್ ಈ ಥಿಯರಿಯನ್ನು ಇನ್ನೂ ಕಂಟಿನ್ಯೂ ಆಗಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೆಕ್ಸ್ಟ್ ಬಂದಂಥವರು ಸ್ಪೆಲಾಂಝನಿ ಎಕ್ಸ್ಪೆರಿಮೆಂಟ್. ಓಕೆ, ಇವರೇನು ಮಾಡಿದರು ಅಂದರೆ, ಅಗೇನ್ ಹಿ ಟುಕ್ 2 flasks. This is 1 and this is 2. Okay, and in this he took ಇಲ್ಲಿ ಮೀಟ್ ತಗೊಳ್ಳಿಲ್ಲ ಅವರು, he took a medium called as broth. This is called as BROTH. Now here I will write what do you mean by broth ಅಂತಂದರೆ ಈ ಲ್ಯಾಬ್ಸ್ಗಳಲ್ಲಿ ಬ್ಯಾಕ್ಟೀರಿಯನ್ನ ಗ್ರೋ ಮಾಡಲಿಕ್ಕೆ, ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಗ್ರೋ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಮೀಡಿಯಮ್. ಇಟ್ ಈಸ್ ನ್ಯೂಟ್ರಿಯೆಂಟ್ ರಿಚ್, ಅಂದರೆ ಒಂದು ಸೂಕ್ಷ್ಮಾಣು ಜೀವಿಗೆ ಬೆಳಿಲಿಕ್ಕೆ, ಲೈಫನ್ನು ಲೀಡ್ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಹೊಂದಿರುವಂತಹ ಒಂದು ಸೂಪ್ ಥರ, ಒಂದು ಸೊಲ್ಯೂಷನ್ ಥರ, ಒಂದು ಮೀಡಿಯಮ್ ಥರ. ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಬ್ರೋತ್. ಓಕೆ, ಐ ಕ್ಯಾನ್ ರೈಟ್ ಹಿಯರ್ ನ್ಯೂಟ್ರಿಯೆಂಟ್ ರಿಚ್ ಸೊಲ್ಯೂಷನ್. ಓಕೆ, ಸೊ ದಿಸ್ ಈಸ್ ದ ಬ್ರೋತ್. ಈ ಬ್ರೋತನ್ನು ಇವ್ರೇನು ಮಾಡಿದ್ರು, 2 ಫ್ಲಾಸ್ಕ್ನಲ್ಲಿ ತೊಗೊಂಡ್ರು. ಆ್ಯಂಡ್ ದೆನ್ ಹೀಟೆಡ್. ಸೊ ಇದನ್ನು ಬಾಯ್ಲ್ ಮಾಡಿದರು.
ಓಕೆ, 2 ಬ್ರೋತ್ಗಳನ್ನು ಬಾಯ್ಲ್ ಮಾಡಿದರು. ದೆನ್ ದಿಸ್ ಕೆಳಗಡೆ ಸೆಕೆಂಡ್ ಏನು ಫ್ಲಾಸ್ಕ್ ಇದೆಯಲ್ಲ, ಈ ಫ್ಲಾಸ್ಕನ್ನು ಅಗೇನ್ ಹೀ ಲಾಕ್ಡ್ ಅಥವಾ ಸೀಲ್ಡ್. ಓಕೆ, ನಾವು ಯಾಕೆ ಇವರಿಲ್ಲಿ ಇದನ್ನು ಬಾಯ್ಲ್ ಮಾಡಿದರು ಅಂತಂದರೆ, ನೋ ಡೌಟ್ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಇದ್ದಾವೆ, ಈಸಿಯಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬೆಳಿಬೋದು. ಬಟ್ ಆಲ್ರೆಡಿ ಏನಾದರೂ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇದ್ದರೆ ಈ ಹೀಟ್ ಮಾಡೋದ್ರ ಮೂಲಕ ಅವು ಸಾಯ್ತವೆ, ಕಿಲ್ ಆಗ್ತವೆ ಅಂತ ಅರ್ಥ. ಸೊ ಯಾಕಂತಂದರೆ ಈ ಬಯಾಲಜಿನಲ್ಲಿ ಲ್ಯಾಬ್ಸ್ನಲ್ಲಿ ನೀವು ಏನಾದರೂ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಬೇಕಾದ್ರೆ ಕಂಟ್ಯಾಮಿನೇಷನ್ ಫ್ರೀ ಏನಂತಾರೆ ಅಟ್ಮಾಸ್ಫಿಯರನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಆಲ್ರೆಡಿ ಏನು ಸೊಲ್ಯೂಷನನ್ನು ತೊಗೊಂಡಿದ್ದೀರಾ, ಆ ಸೊಲ್ಯೂಷನ್ನಲ್ಲಿ ಯಾವುದೇ ಬೇಡವಾದಂತಹ ವಸ್ತು ಇರಬಾರ್ದು ಅಥವಾ ಯಾವುದೇ ಒಂದು ಇಂಪ್ಯೂರಿಟಿ ಇರಬಾರ್ದು, ಒಂದು ಕಂಟ್ಯಾಮಿನೇಷನ್ ಅಂತ ಇರಬಾರ್ದು. ಸೊ ಈ ಬ್ರೋತನ್ನು ಹೀಟ್ ಮಾಡೋದ್ರಿಂದ ಇದನ್ನೇನು ಮಾಡಿದ್ರು, ಅವರು ಪ್ಯೂರ್ ಮಾಡಿದರು ಸೊಲ್ಯೂಷನನ್ನು. ಆಲ್ರೆಡಿ ಯಾವುದಾದ್ರೂ ಜೀವಿಗಳಿದ್ದರೆ ಅವನ್ನ ಅಲ್ಲಿ ನಾಶ ಮಾಡಿದರು, ಕಿಲ್ ಮಾಡಿದರು ಅಂತ ಅರ್ಥ. ಸೊ ಹಿ ಕೆಪ್ಟ್ ದೀಸ್ 2 ಫ್ಲಾಸ್ಕ್ ಫಾರ್ ಅ ಲಾಂಗ್ ಟೈಮ್. ಸೊ ಸ್ವಲ್ಪ ದಿನ ಆದಮೇಲೆ ಅಗೇನ್ ಇಲ್ಲೇನು ಬ್ರೋತ್ ಇತ್ತಲ್ಲ, ಈ ಬ್ರೋತ್ ಒಳಗಡೆ ಹಿ ಸಾ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಲ್ಲಿ ಮ್ಯಾಗಟ್ಸ್ ಅಲ್ಲ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು ಅಲ್ಲಲ್ಲಿ ಗುಂಪಾಗಿ ಅವು ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಎಲ್ಲಿ? ಫ್ಲಾಸ್ಕ್ 1ನಲ್ಲಿ. ಬಟ್ ಫ್ಲಾಸ್ಕ್ 2ನಲ್ಲಿ ಯಾವುದೇ ರೀತಿಯಾದಂತಹ ಗ್ರೋತು ಆಗಲಿಲ್ಲ, ಯಾವುದೇ ರೀತಿಯಾದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ಲಿ ಬೆಳೀಲಿಲ್ಲ. ಸೊ ಇದನ್ನ ಎಷ್ಟೇ ದಿವಸದವರೆಗೂ ಇಟ್ಟರೂ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಜೀವಿ, ಸೂಕ್ಷ್ಮಾಣು ಜೀವಿ ಕೂಡ ಈ ಫ್ಲಾಸ್ಕ್ನಲ್ಲಿ ಹುಟ್ಕೊಳ್ಳಿಲ್ಲ. ಓಕೆ, ಸೊ ಅಗೇನ್ ಸ್ಪೆಲನ್ಜಾನಿ ಅವರು ಇದ್ರ ಮೂಲಕ ಏನು ಎಕ್ಸ್ಪ್ಲೇನ್ ಮಾಡಿದರು ಅಂತಂದರೆ, ದ ಲೈಫ್ ಒರಿಜಿನೇಟ್ಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಸೊ ಇಲ್ಲಿ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂದುವಲ್ಲ, ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಗೇನ್ ದೇ ಮಸ್ಟ್ ಹ್ಯಾವ್ ಕಮ್ ಫ್ರಮ್ ದ ಏರ್. ಓಕೆ, ಏರಿಂದ ಒಳಗಡೆ ಬಂದು ಅವು ಅಲ್ಲಿರುವಂತಹ ನ್ಯೂಟ್ರಿಷನನ್ನು ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಹೊಸದಾದಂತಹ ಜೀವಿಗಳನ್ನು ಹುಟ್ಟಿಸಿದ್ವು, ಹೊಸದಾದಂತಹ ಲೈಫನ್ನು ಅವು ಒರಿಜಿನೇಟ್ ಮಾಡಿದ್ವು. ಸೊ ವೆದರ್ ಇಟ್ ಈಸ್ ಅ insect or it is a microorganisms, the life will originate from the pre-existing life. ಸೊ ಇಲ್ಲಿ ಒಂದು ಯಾವುದಾದ್ರೂ ಬ್ಯಾಕ್ಟೀರಿಯಾ ಬೆಳೆದಿದೆ ಅಂತಂದರೆ ಆ ಬ್ಯಾಕ್ಟೀರಿಯನ್ನ ಹುಟ್ಟಿಸಿದಂತಹ ಇನ್ನೊಂದು ಬ್ಯಾಕ್ಟೀರಿಯಾ ಇಲ್ಲಿ ಏರ್ ಮೂಲಕ ಎಂಟರ್ ಆಗಿದೆ ಅಂತ. ಓಕೆ, ಸೊ ಕಂಪ್ಲೀಟಾಗಿ ಅಪೋಸಿಟ್ ಡೈರೆಕ್ಷನ್ನಲ್ಲಿ ನಮ್ಮದು ಎಕ್ಸ್ಪ್ಲನೇಷನ್ ನಡೀತಾ ಇದೆ. ಒಂದು ಕಡೆ ಅಬಯೋಜೆನೆಸಿಸ್ಸು 2 minutes, ಸೊ ಕಂಪ್ಲೀಟಾಗಿ 2 ಡೈರೆಕ್ಷನ್ನಲ್ಲಿ, ಒಂದು ಅಬಯೋಜೆನೆಸಿಸ್ಸು, ಇನ್ನೊಂದು ಬಯೋಜೆನೆಸಿಸ್. ಇಲ್ಲಿ ಇವರು ನಾನ್ ಲಿವಿಂಗಿಂದ ಲಿವಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಬಯೋಜೆನೆಸಿಸ್ನಲ್ಲಿ ಲಿವಿಂಗಿಂದ ಲಿವಿಂಗ್ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದು 2 ಎಕ್ಸ್ಪೆರಿಮೆಂಟ್ಸ್ಗಳು ಆಯಿತು. ಇದನ್ನು ಕೂಡ ಸುಮಾರು ಜನ ಒಪ್ಕೊಳ್ಳಿಲ್ಲ, ಯಾಕಂದರೆ ಏರಿಂದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಂದಿದ್ದಲ್ಲ, ಇಲ್ಲೇನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಆಲ್ರೆಡಿ ಡಿಸ್ಟ್ರಾಯ್ ಮಾಡಿದ್ವಲ್ಲ. ಸೊ ಇಲ್ಲಿರುವಂತಹ ನಾನ್ ಲಿವಿಂಗ್ ಥಿಂಗ್ಸ್ನಿಂದ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತೆ ಹುಟ್ಕೊಂಡಿರ್ಬೋದು. ಯಾಕೆ ಇಲ್ಲಿ ಬರಲಿಲ್ಲ? ಬಿಕಾಸ್ ಇಲ್ಲಿಯೂ ಕೂಡ ಸೇಮ್ ಬ್ರೋತೆ ಇದೆಯಾ. ಸೊ ಇನ್ ಕೇಸ್ ಬ್ರೋತಿಂದ ಏನಾದರೂ ಜೀವಿಗಳು ಹುಟ್ಕೋತಾ ಇದ್ದರೆ ಇಲ್ಲಿಯೂ ಹುಟ್ಕೋಬೇಕಿತ್ತು. ಬಟ್ ಇಲ್ಲಿ ಯಾಕೆ ಹುಟ್ಕೊಳ್ಳಿಲ್ಲ ಅಂತಂದರೆ, ಅಂದರೆ ಅಪೋಸಿಟ್ ಪಾರ್ಟಿಯವರು ಕೊಟ್ಟಂತಹ ಎಕ್ಸ್ಪ್ಲನೇಷನ್ ಯಾಕೆ ಹುಟ್ಕೊಳ್ಳಿಲ್ಲ ಅಂತಂದರೆ, ನಾವು ಯಾವಾಗ ಹೀಟ್ ಮಾಡಿದ್ವಲ್ಲ, ಹೀಟ್ ಮಾಡಿದ ಮೇಲೆ ಈ ಬ್ರೋತಿಗೆ ಇರುವಂತಹ ಒಂದು ವೈಟಲ್ ಫೋರ್ಸ್ ಏನಿತ್ತಲ್ಲ, ಜೀವಿಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಶಕ್ತಿ, ಆ ಶಕ್ತಿಯನ್ನು ನಾವಿಲ್ಲಿ ಡಿಸ್ಟ್ರಾಯ್ ಮಾಡಿದ್ವಿ, ಆದ್ದರಿಂದ ಇಲ್ಲಿ ಜೀವಿಗಳು ಹುಟ್ಕೊಳ್ಳಿಲ್ಲ ಅಂತ ಮತ್ತೆ ಕೆಲವೊಬ್ಬರು ವಾದ ಮಾಡಿದರು. ಈ 2 ಎಕ್ಸ್ಪೆರಿಮೆಂಟ್ಸನ್ನು ಇನ್ನೂ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುವಂತೆ ಎಕ್ಸ್ಪೆರಿಮೆಂಟನ್ನು ಮಾಡಿದವರು ಲೂಯಿಸ್ ಪಾಶ್ಚರ್. ಸೊ ಲೂಯಿಸ್ ಪಾಶ್ಚರ್ ಏನು ಮಾಡಿದರು? ಲೂಯಿಸ್ ಪಾಶ್ಚರ್ ಎಕ್ಸ್ಪೆರಿಮೆಂಟ್, ಆಲ್ಸೋ ಕಾಲ್ಡ್ ಆ್ಯಸ್ ಶ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಸೊ ತುಂಬ ಇಂಪಾರ್ಟೆಂಟ್ ಹೆಸರು, ಶ್ವಾನ್ ನೆಕ್ ಎಕ್ಸ್ಪೆರಿಮೆಂಟ್. ಶ್ವಾನ್ ಅಂತಂದ್ರೇನು? ಬಾತ್ಕೋಳಿ ಅಂತ. ನೆಕ್ ಅಂದರೆ ಏನು? ನೆಕ್ ಪೋರ್ಷನ್, ಇದು ಗಂಟ್ಲು ಪೋರ್ಷನ್. ಸೊ ಇಲ್ಲೇನು ಮಾಡಿದರು ಲೂಯಿಸ್ ಪಾಶ್ಚರ್ ಅವರು? ಅಗೇನ್ ಹಿ ಟುಕ್ 2 flask, round flask. Okay, now this is the first flask. Okay, and this is the second flask. ಓಕೆ, ಈ ಫಸ್ಟ್ ಫ್ಲಾಸ್ಕ್ ಏನಿದೆಯಲ್ಲ, ಇದ್ರದ್ದು ನೆಕ್ಕನ್ನು ತುಂಬ ಸ್ಟ್ರೇಟಾಗಿ ಲಾಂಗ್ ಆಗಿ ಮಾಡಿದರು.
ಆ್ಯಂಡ್ ಇದ್ರದ್ದೇನು ಫ್ಲಾಸ್ಕದ್ದು ಇದೆಯಲ್ಲ ನೆಕ್ ಏನಿದೆಯಲ್ಲ, ಈ ನೆಕ್ಕನ್ನು ಪೂರ್ತಿ ಇಲ್ಲಿರುವಂತಹ ಗ್ಲಾಸ್ ಏನಿದೆಯಲ್ಲ ಇದನ್ನ ಹೀಟ್ ಮಾಡಿ ಈ ರೀತಿ ಎಸ್ ಶೇಪ್ ಥರ ಇದನ್ನು ಅವರು ಬೆಂಡ್ ಮಾಡಿದರು. ಸೊ ಗ್ಲಾಸನ್ನು ನೀವು ಬಿಸಿ ಮಾಡಿದರೆ ಈಸಿಯಾಗಿ ಸ್ವಲ್ಪ ಅದನ್ನ ಆಪ್ರೇಟ್ ಮಾಡ್ಬೋದಲ್ಲ. ಸೊ ಈ ಎರಡೂ ಫ್ಲಾಸ್ಕನ್ನು ತೊಗೊಂಡು ಒಂದರಲ್ಲಿ ಇದನ್ನ ಸ್ಟ್ರೇಟ್ ಆಗಿಟ್ಟರು, ಇನ್ನೊಂದರಲ್ಲಿ ಇದನ್ನ ಎಸ್ ಶೇಪ್ ಥರ ಸ್ವ್ಯಾನ್ ನೆಕ್, ಈ ಬಾತ್ಕೋಳಿ ನೆಕ್ ಇರುತ್ತಲ್ಲ ಹಿಂಗೆ ಕೆಳಗಡೆ ಬಂದು ಮೇಲ್ಗಡೆ ಹೋದಂಗೆ. ಸೊ ದೇರ್ ಫಾರ್ ಇಟ್ ಇಸ್ ಕಾಲ್ಡ್ ಆಸ್ ಎ ಸ್ವ್ಯಾನ್ ನೆಕ್ ಎಕ್ಸ್ಪೆರಿಮೆಂಟ್ ಬೈ ಲೂಯಿಸ್ ಪಾಶ್ಚರ್. ಓಕೆ, ಸೊ ಈ ಎರಡರಲ್ಲಿ ಅಗೇನ್ ಲೂಯಿಸ್ ಪಾಶ್ಚರ್ ಟುಕ್ ದ broth, okay, and he ಹೀಟ್ ಮಾಡಿದ್ರು. ಅಗೇನ್ ಈ ಎರಡೂ ಫ್ಲಾಸ್ಕನ್ನು ಅವರು ಹೀಟ್ ಮಾಡಿದರು. ಇದರಿಂದ ಏನಾಯಿತು, ಕಂಟ್ಯಾಮಿನೇಷನ್ ಫ್ರೀ ಆಯಿತು. ಮುಂಚೆನೇ ಇರುವಂಥ ಏನಾದರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ದರೆ ಅವು ಸತ್ತು ಹೋದವು. ಸೊ ಅಗೇನ್ ಹಿ ಕೆಪ್ಟ್ ಇಟ್ ಫಾರ್ ಅಬ್ಸರ್ವೇಷನ್. ಸೊ ಈ ಎರಡನ್ನು ಪೂರ್ತಿಯಾಗಿ ಬಾಯ್ಲ್ ಮಾಡಿ ಕೂಲ್ ಮಾಡಲಿಕ್ಕೆ ಇಟ್ಟರು. ಸೊ ಇದೇನು ಫ್ಲಾಸ್ಕ್ 1 ಏನಿದೆಯಲ್ಲ, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 2. ಸೊ ಫ್ಲಾಸ್ಕ್ ನಂಬರ್ 1 ಏನಿದೆಯಲ್ಲ ಇದರಲ್ಲಿ ಸ್ವಲ್ಪ ದಿನ ಆದಮೇಲೆ ಅಗೇನ್ ಹಿ ಫೌಂಡ್ ದ ಕಾಲನೀಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಲ್ಲಿ ಹೆಂಗಾಗಿತ್ತಲ್ಲ, ಸೊ ಆ ರೀತಿಯಾಗಿ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸದ್ದು ಸ್ಮಾಲ್ ಕಾಲನೀಸ್ಗಳನ್ನು ಅವರು ಕಂಡುಹಿಡಿದ್ರು, ಅಬ್ಸರ್ವ್ ಮಾಡಿದರು. ಓಕೆ, ಆ್ಯಂಡ್ ಇಲ್ಲೇನಿದೆಯಲ್ಲ ಈ ಫ್ಲಾಸ್ಕ್ನಲ್ಲಿ ಇನ್ಸ್ಟೆಡ್ ಆಫ್ ಫೈಂಡಿಂಗ್ ಇಟ್ ಇನ್ ದ ಬ್ರೋತ್ ಪೊಸಿಷನ್, ಇಲ್ಲಿ ಕಾಣಿಸೋ ಬದಲಿಗೆ ಅವ್ರಿಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಸ್ಮಾಲ್ ಕಾಲನೀಸ್ ಥರ ಅವು ಕಾಣಿಸಿದ್ವಂತೆ, ಅಲಾಂಗ್ ವಿತ್ ಸಮ್ ಡಸ್ಟ್ ಪಾರ್ಟಿಕಲ್ಸ್. ಓಕೆ, ಸೊ ಇದರಿಂದ ಅವರೇನು ಅಬ್ಸರ್ವೇಷನ್ ಮಾಡಿ ಒಂದು ಕನ್ಕ್ಲೂಷನನ್ನು ಕೊಟ್ಟರು ಅಂದರೆ, ನಾವು ಫ್ಲಾಸ್ಕ್ 1 ಯಾವಾಗ ಹೀಟ್ ಮಾಡಿದ್ವಲ್ಲ ಆವಾಗ ಈ ಬ್ರೋತನ್ನು ಪೂರ್ತಿಯಾಗಿ ನಾವು ಫ್ರೀ ಮಾಡಿದ್ವಿ. ಫ್ರೀ ಮಾಡಿ ಆದಮೇಲೆ ಇದು ಲಾಂಗ್ ಇರೋದ್ರಿಂದ ಇಲ್ಲಿ ಟ್ಯೂಬು ಏರು ಇಲ್ಲಿ ಲಾಂಗ್ ಇದ್ರೂ ಈಸಿಯಾಗಿ ಒಳಗಡೆ ಹೋಗಿ ಈ ಬ್ರೋತನ್ನು ರೀಚ್ ಮಾಡ್ತು. ಆ ಬ್ರೋತ್ನಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸನ್ನು ಅದು ತಗೊಂಡು ಆ ಏರ್ನಿಂದ ಬಂದಿರುವಂತಹ ಜೀವಿಗಳು ಅಲ್ಲಿ ತಮ್ಮ ಹೊಸದಾದಂತಹ ರೀಪ್ರೊಡಕ್ಷನ್ ಮೂಲಕ ಕಾಲನೀಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಬಟ್ ಇಲ್ಲೇನಾಯಿತು, ಇದನ್ನು ನಾವು ಕೂಲ್ ಮಾಡಲಿಕ್ಕೆ ಹಾಗೆ ಇಟ್ಟಾಗ ಇಲ್ಲಿಯೂ ಕೂಡ ಏರ್ ಎಂಟರ್ ಆಯಿತು. ಸೊ ದಿಸ್ ಈಸ್ ದ ಏರ್. ಓಕೆ, ಈ ಏರ್ ಮೂಲಕ ಒಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಾಗಲಿ ಅವು ಕೂಡ ಎಂಟರ್ ಆದವು. ಬಟ್ ಬಿಕಾಸ್ ಆಫ್ ದಿಸ್ ಶೇಪ್, ಈ ಶೇಪ್ ಇರೋದ್ರಿಂದ, ಈ ರೀತಿ ಶೇಪ್ ಇರೋದ್ರಿಂದ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇಲ್ಲೇ ಸೆಟಲ್ ಆಗಿಬಿಟ್ಟು, ಅಂದರೆ ಅಲ್ಲೇ ಅವು ಟ್ರ್ಯಾಪ್ ಆಗಿಬಿಟ್ಟು. ಓಕೆ, ಇಲ್ಲಿ ಸ್ಟ್ರೇಟ್ ಆಗಿದೆಯಲ್ಲ, ಸೊ ಬೇರೆ ಎಲ್ಲೂ ಇಲ್ಲಿ ಕರ್ವ್ಸ್ ಇಲ್ಲ, ಸೊ ಈಸಿಯಾಗಿ ಒಳಗಡೆ ಬಂದು. ಬಟ್ ಇಲ್ಲೇನಾಯಿತು, ಬೆಂಡ್ ಮಾಡಿರೋದ್ರಿಂದ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅವು ಇಲ್ಲೇ ಟ್ರ್ಯಾಪ್ ಆಗಿಬಿಟ್ಟು. ಸೊ ದೇ ಡಿಡಂಟ್ ಮೇಕ್ ಎನಿ ಕಾಂಟ್ಯಾಕ್ಟ್ ವಿತ್ ದ ಬ್ರೋತ್. ಸೊ ನಾವು ಒಂದು ಪಾಯಿಂಟಿಗೆ ಹೇಳ್ಬೋದಲ್ಲ, ಈ ಬ್ರೋತಿಂದನೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹುಟ್ಕೊಂಡಿರ್ಬೋದು ಅಂತ ಇಲ್ಲೇನು ವಾದ ಮಾಡಿದ್ರಲ್ಲ ಅದನ್ನು ಇಲ್ಲಿ ಡಿಸ್ಪ್ರೂವ್ ಮಾಡಿದರು. ಬ್ರೋತ್ಮಿಂದನೇ ಅವೇನಾದರೂ ಹುಟ್ಕೊಳ್ಳೋದಿತ್ತು ಅಂತಂದರೆ ಅದು ಇಲ್ಲಿ ಹುಟ್ಕೋಬೇಕಿತ್ತು. ಬಟ್ ಇಲ್ಲೇ ಹುಟ್ಕೋತು, ಬಿಕಾಸ್ ಏರಿಂದ ಬಂದಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿನೇ ಅವು ಟ್ರ್ಯಾಪ್ ಆಗಿಬಿಟ್ಟು, ಟ್ರ್ಯಾಪ್ ಆಗಿ ಅದನ್ನು ಅವರು ಅಬ್ಸರ್ವ್ ಮಾಡಿದರು. ಸೊ ದ್ಯಾಟ್ ಮೀನ್ಸ್ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬರಬೇಕು ಅಂತಂದರೆ ಏರ್ನಲ್ಲಿ ಆಲ್ರೆಡಿ ಮೈಕ್ರೋ ಆರ್ಗ್ಯಾನಿಸಮ್ಸು ಇದ್ದೇ ಇದ್ವು ಅಂತ ಅವರು ಪ್ರೂವ್ ಮಾಡಿದರು. ಸೊ ಲೈಫ್ ಆಲ್ವೇಸ್ ಒರಿಜಿನೇಟ್ಸ್ ಫ್ರಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಅದು ಇನ್ಸೆಕ್ಟ್ ಆದರೂ ಇರಲಿ ಅಥವಾ ಸ್ಮಾಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆದರೂ ಇರಲಿ, ಯಾವುದಾದ್ರೂ ಜೀವಿ ಇರಲಿ, ಒಂದು ಜೀವಿ ಅಂತ ನಾವು ಹೇಳಿದ್ವಿ ಅಂದರೆ ಅದರದ್ದು ಪ್ರೀ ಎಕ್ಸಿಸ್ಟಿಂಗ್ ಜೀವಿ ಇನ್ನೊಂದು ಇರಲೇಬೇಕು ಅಂತ ಲೂಯಿಸ್ ಪಾಶ್ಚರ್ ಅವರು ಸ್ಟ್ರಾಂಗ್ ಆಗಿ ಕನ್ಕ್ಲೂಷನನ್ನು ಕೊಟ್ಟರು. ಸೊ ದಿಸ್ ಈಸ್ ದ ಥಿಯರಿ ಆಫ್ ಬಯೋಜೆನಸಿಸ್. ಯಾವುದೋ ಒಂದು ಡೆಡ್ ಆ್ಯಂಡ್ ಡಿಕೇಯಿಂಗ್, ಯಾಕಂದರೆ ನಾವು ರಿಮೆಂಬರ್ ಅಬಯೋಜೆನಸಿಸ್ನಲ್ಲಿ ನಾವೇನು ಓದಿದ್ವಿ, ಸ್ವೆಟ್ಟಿಂದ ಲೈಸ್ ಹುಟ್ಕೊಳ್ಳುತ್ತೆ, ಹೇನು ಹುಟ್ಕೊಳ್ಳುತ್ತೆ ಅಂತ ಓದಿದ್ವಿ. ಮ್ಯಾನ್ಯೂರಿಂದ ಅಂದರೆ ಡೆಡ್ ಆ್ಯಂಡ್ ಡಿಕೇಯಿಂಗ್ ಗೊಬ್ಬರದಿಂದ ಇನ್ಸೆಕ್ಟ್ಸ್ಗಳು, ವರ್ಮ್ಸ್ಗಳು ಹುಟ್ಕೋತಾವೆ ಅಂತ ಓದಿದ್ವಿ. ಮಾಯ್ಸ್ಟ್ ಸಾಯಿಲ್ ಇತ್ತು ಅಂತಂದರೆ ಆ ಸಾಯಿಲಿಂದ ಆಟೋಮೆಟಿಕ್ ಆಗಿ ಫಿಶಸ್ಗಳು, ಸ್ನೇಕ್ಸ್ಗಳು ಹುಟ್ಕೋತಾವೆ ಅಂತ ಓದಿದ್ವಿ. ಎಲ್ಲಿ ಅಬಯೋಜೆನಸಿಸ್ನಲ್ಲಿ. ಅದೆಲ್ಲವನ್ನು ಡಿಸ್ಪ್ರೂವ್ ಮಾಡಿದಂತಹ ಥಿಯರಿ ಯಾವುದು, ಬಯೋಜೆನಸಿಸ್. ಸೊ ಯಾವುದೋ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮಟೀರಿಯಲಿಂದ ಆಗಲಿ ಅಥವಾ ಸಡನ್ನಾಗಿ ಏರಿಂದ ಆಗಲಿ ಅಥವಾ ನಾನ್ ಲಿವಿಂಗ್ ಥಿಂಗ್ಸಿಂದ ಆಗಲಿ ಜೀವಿಗಳು ಹುಟ್ಕೋತಾ ಇಲ್ಲ. ಜೀವಿಗಳು ಆಲ್ರೆಡಿ ಇದ್ದಾವೆ, ಆ ಪ್ರೀ ಎಕ್ಸಿಸ್ಟಿಂಗ್ ಜೀವಿಯಿಂದ ಹೊಸದಾದಂತಹ ಜೀವಿಗಳು ಇಲ್ಲಿ ಬರ್ತಾ ಇದ್ದಾವೆ ಅಂತ ಈ 3 ಜನ ಸೈಂಟಿಸ್ಟ್ಗಳು ಅಬಯೋಜೆನಸಿಸ್ ಥಿಯರಿಯನ್ನು ಡಿಸ್ಪ್ರೂವ್ ಮಾಡಿ ಬಯೋಜೆನಸಿಸನ್ನು ಅವರು
ಹೇಳಿಕೊಟ್ರು ಅಥವಾ ಅವರು ಎಕ್ಸ್ಪೆರಿಮೆಂಟಲ್ಲಿ ತೋರಿಸ್ಕೊಟ್ರು. ಸೊ ವಾಟ್ ಡಸ್ ದ ಥಿಯರಿ ಆಫ್ ಬಯೋಜೆನೆಸಿಸ್ ಇಂಡಿಕೇಟ್ಸ್? ಇಟ್ ಸ್ಟೇಟ್ಸ್ ದ್ಯಾಟ್ ದ ಲೈಫ್ ಒರಿಜಿನೇಟ್ಸ್ ಫ್ರಾಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಸೊ ಇದು ಒಂದು ಥಿಯರಿ ಆಯಿತು. ನಾವು ಜಸ್ಟ್ ಈ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ನಿಲ್ಲಿಸಿ ಒಂದು ಸ್ವಲ್ಪ ವಿಚಾರ ಮಾಡಿ. ಸೊ ಇವ್ರ ಪ್ರಕಾರ, ಈ ಸೈಂಟಿಸ್ಟ್ಗಳ ಪ್ರಕಾರ, ಲೈಫ್ ಒರಿಜಿನೇಟ್ಸ್ ಫ್ರಾಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಲೈಫ್. ಸೊ ಒಂದು ಜೀವಿ ಇನ್ನೊಂದು ಜೀವಿಯಿಂದ ಹುಟ್ಕೋತಾ ಇದೆ ಅಂತ. ಹಾಗಾದರೆ ಈ ಜೀವಿ ಎಲ್ಲಿಂದ ಬಂತು? ಅದ್ರ ಹಿಂದೆ ಇರುವಂತಹ ಜೀವಿ. ಆ ಜೀವಿ ಅದ್ರ ಹಿಂದೆ ಇರುವಂತಹ ಒಂದು ಲಿವಿಂಗ್ ಥಿಂಗ್ಸಿಂದ. ಸೊ ನೀವು ಹೆಂಗೆ ಹಿಂದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಒರಿಜಿನೇಟ್ ಆಗಿರಬೇಕಲ್ಲ. ಇವಾಗ ಒಂದು ಸಿಂಗಲ್ ಸೆಲ್ ಬ್ಯಾಕ್ಟೀರಿಯಾ ಇದೆ ಅಂದರೆ ಅದಕ್ಕೆ ಅದರದ್ದಾದಂತಹ ಪ್ರೀ ಎಕ್ಸಿಸ್ಟಿಂಗ್ ಬ್ಯಾಕ್ಟೀರಿಯಾ ಇರಬೇಕಾ, ಅದ್ರ ಹಿಂದ್ಗಡೆ ಇನ್ನೊಂದು ಬ್ಯಾಕ್ಟೀರಿಯಾ, ಅದ್ರ ಹಿಂದ್ಗಡೆ ಇನ್ನೂ ಒಂದು ಬ್ಯಾಕ್ಟೀರಿಯಾ. ಸೊ ನೀವು ಹಾಗೆ ಎಷ್ಟು ಹಿಂದಕ್ಕೆ ಹೋಗಕ್ಕೆ ಸಾಧ್ಯನೋ ಅಷ್ಟು ಹಿಂದಕ್ಕೆ ಹೋದ್ಮೇಲೆ ಫಸ್ಟ್ ಎಲ್ಲಿಂದನೋ ಒಂದು ಸ್ಟಾರ್ಟ್ ಆಗಿರಬೇಕಲ್ಲ. ಆ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ ನೆಕ್ಸ್ಟ್ ಥಿಯರಿಯನ್ನು ಪ್ರಪೋಸ್ ಮಾಡಿದರು. ದಟ್ ಈಸ್ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಸೊ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಮತ್ತು ಥಿಯರಿ ಆಫ್ ಬಯೋಜೆನೆಸಿಸ್ಗೆ ಲಿಂಕ್ ಏನು? ನಾವು ಬಯೋಜೆನೆಸಿಸ್ನಲ್ಲಿ ಲೈಫ್ ಒರಿಜಿನೇಟ್ಸ್ ಫ್ರಾಮ್ ಅ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಹೇಳಿದ್ವಲ್ಲ. ಸೊ ಹೌ ಡಸ್ ದಿಸ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಒರಿಜಿನೇಟೆಡ್? ಸೊ ನಾವು ಹಾಗೆ ಹಿಂದಕ್ಕೆ ಹೋದರೆ ಎನ್ಸಿಸ್ಟರ್ ಲೆವೆಲ್ವರೆಗೂ ಹೋದರೆ ಆ ಎನ್ಸಿಸ್ಟರ್ನ ಹಾಗಾದರೆ ಯಾರು ಫಾರ್ಮ್ ಮಾಡಿದರು, ಹೇಗೆ ಫಾರ್ಮ್ ಆಯಿತು? ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಪ್ರಪೋಸ್ ಮಾಡಿದರು ಒಪೆರಿನ್ ಆ್ಯಂಡ್ ಹಾಲ್ಡಿನ್ ಅನ್ನುವಂತಹ ವಿಜ್ಞಾನಿಗಳು. ಅದನ್ನು ನಾವು ನೆಕ್ಸ್ಟ್ ಇಲ್ಲಿ ನೋಡೋಣ, ಎಕ್ಸ್ಪ್ಲನೇಷನನ್ನು ಕಲಿಯೋಣಂತೆ. ಸೊ ಜಸ್ಟ್ ಗಿವ್ ಮಿ ಸಮ್ ಟೈಮ್. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಥಿಯರಿ ಆಫ್ ಬಯೋಜೆನೆಸಿಸ್. ಇದನ್ನ ತಗೋಬೇಡಿ. ಸೊ ದಿಸ್ ಯು ಡೋಂಟ್ ಟೇಕ್. ಸೊ ದಿಸ್ ಈಸ್ ಥಿಯರಿ ಆಫ್ ಬಯೋಜೆನೆಸಿಸ್. ಓಕೆ, ಜಸ್ಟ್ ನಿಮಗೆ ರೆಫರೆನ್ಸಿಗೆ ಯೂಸ್ ಆಗುತ್ತೆ. ಯಾಕಂದರೆ ನಾನು ನೋಟ್ಸ್ ಫುಲ್ ಲಾಸ್ಟಿಗೆ ಕೊಡ್ತೀನಲ್ಲ, ಅಲ್ಲಿವರೆಗೂ ನೀವು ಇದನ್ನ ರೆಫರ್ ಮಾಡ್ಬೋದು. ಸೊ ಜಸ್ಟ್ ಗಿವ್ ಮಿ ಸಮ್ ಟೈಮ್. ಓಕೆ, ನೆಕ್ಸ್ಟ್ ಬರುವಂಥದ್ದು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ನಾವು ಇದು ಥಿಯರಿ ಏನಿದೆ, ಇದು ಒಂದು ಹೈಪೋಥೆಸಿಸ್, ಅಂದರೆ ಹಿಂಗಾಗಿರಬಹುದು ಅಂತ ಕೆಲವೊಬ್ಬರು ಸೈಂಟಿಸ್ಟ್ಗಳು ಇದನ್ನು ಈ ಥಿಯರಿಯನ್ನು ಪ್ರಪೋಸ್ ಮಾಡಿದರು. ಆ್ಯಂಡ್ ದಿಸ್ ಥಿಯರಿ ವಾಸ್ ಗಿವನ್ ಬೈ ಒಪೆರಿನ್ ಆ್ಯಂಡ್ ಹಾಲ್ಡೇನ್ ಅನ್ನುವಂತಹ ವಿಜ್ಞಾನಿಗಳು. ಒಪೆರಿನ್ ಫ್ರಾಮ್ ರಷ್ಯಾ ಆ್ಯಂಡ್ ಹಾಲ್ಡೇನ್ ಫ್ರಾಮ್ ಇಂಗ್ಲೆಂಡ್. ಸೊ ಈ ಇಬ್ಬರು ಸೈಂಟಿಸ್ಟ್ಗಳು ಆ್ಯಟ್ ಎ ಟೈಮ್ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡಿದರು. ಇದನ್ನು ನಾವು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಅಂತ ಹೇಳ್ತೀವಿ. ನಾವು ಥಿಯರಿ ಆಫ್ ಬಯೋಜೆನೆಸಿಸ್ನಲ್ಲಿ ನಾನ್ ಲಿವಿಂಗಿಂದ ಲಿವಿಂಗ್ ಹುಟ್ಕೊಳ್ಳುತ್ತೆ ಅಂತ ಓದಿದ್ವಿ. ಬಯೋಜೆನೆಸಿಸ್ನಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಲಿವಿಂಗಿಂದ ಹೊಸ ಲಿವಿಂಗು ಹುಟ್ಕೋತಾ ಇದೆ ಅಂತ ಓದಿದ್ವಿ. ಇವರೇನು ಹೇಳಿದರು ಅಂತಂದರೆ, ದ ಲೈಫ್ ಒರಿಜಿನೇಟ್ಸ್ from, this is the first point, this is the second point, inorganic chemicals. ಇವರು ಒಂದು ಹೊಸ ಥಿಯರಿಯನ್ನೇ ಶುರು ಮಾಡಿದರು. ಸೊ ದ ಲೈಫ್ ಒರಿಜಿನೇಟ್ಸ್ ಫ್ರಮ್ ದ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಹಂಗಂದ್ರೆ ಏನು? ನಾವು ಸಿ ಹಿಯರ್, ಜಸ್ಟ್ ಇಮ್ಯಾಜಿನ್ ದೇರ್ ಆರ್ ಮೆನಿ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್. ಯಾವ್ಯಾವು? ಮೆಟಲ್ಸ್ ಆಗ್ಬೋದು, ನಾನ್ ಮೆಟಲ್ಸ್ ಆಗ್ಬೋದು, ಅಥವಾ NaCl ಸಾಲ್ಟ್ ಆಗ್ಬೋದು. ಸೊ ಎಲ್ಲ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕೆಮಿಕಲ್ಸ್ಗಳೇನಿದ್ದಾವೆ, ಈ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸು ದೇ ಫಾರ್ಮ್ಡ್ ಡೈವರ್ಸಿಫೈಡ್ ಆರ್ಗ್ಯಾನಿಕ್ ಕೆಮಿಕಲ್ಸ್. Okay, so inorganic chemicals, so they form the different types of organic compounds. Now what is the speciality of organic compounds? They have carbon, hydrogen and oxygen, and very important, organic compounds are seen only in the living organisms. ಜೀವವಿರುವಂತಹ ವಸ್ತುವಿನಲ್ಲಿ ಮಾತ್ರ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ. ಅದು ಯಾವ್ಯಾವುದಾಗಿರ್ಬೋದು? ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು. ಸೊ ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಬಾಂಡ್ಸ್ಗಳನ್ನು ಹೊಂದಿರುವಂತಹ ಕೆಮಿಕಲ್ಸ್ಗಳು ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಕಂಡುಬರ್ತವೆ. ಅದನ್ನು ನಾವಿವಾಗ ಕಂಡುಹಿಡ್ಕೊಂಡಿದ್ದೀವಿ. ಓಕೆ, ಸೊ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನಲ್ಲಿ ಈ ಇಬ್ಬರು ಸೈಂಟಿಸ್ಟ್ ಏನು ಹೇಳಿದರು? ಇನ್ಆರ್ಗ್ಯಾನಿಕ್ ಕೆಮಿಕಲ್ಸಿಂದ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂದರೆ ಈ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳಿದ್ದಾವೆ ಅವು ಸಾಕಷ್ಟು ಟೈಮ್ವರೆಗೂ ಪ್ರೊಸೆಸಿಂಗ್ ಆಗಿ, ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗ್ತಾ ಗ್ರ್ಯಾಜುವಲ್ ಆಗಿ ತುಂಬ ವರ್ಷಗಳಾದಮೇಲೆ ದೇ ಫಾರ್ಮ್ಡ್ ದ ಆರ್ಗ್ಯಾನಿಕ್ ಕೆಮಿಕಲ್ಸ್.
ಅಥವಾ molecules. These organic molecules, they form the first life on earth. ಓಕೆ, ನಾವು ಹಾಗೆ ಹಿಂದಕ್ಕೆ ಹೋಗಿ ಎನ್ಸಿಸ್ಟರ್ಸ್ ಹೆಂಗೆ ಫಾರ್ಮ್ ಆದರು, ಫಸ್ಟ್ ಸೆಲ್ ಹೆಂಗೆ ಫಾರ್ಮ್ ಆಯಿತು, ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹೆಂಗೆ ಫಾರ್ಮ್ ಆಯಿತು ಅಂತ ನೋಡಿದರೆ ಈ ಥಿಯರಿಯನ್ನು ಪ್ರಪೋಸ್ ಮಾಡಿದವರಂತ ಅವರು ಎಕ್ಸ್ಪ್ಲನೇಷನನ್ನು ಕೊಟ್ಟರು ಅದಕ್ಕೆ ಹೆಂಗೆ ಫಾರ್ಮ್ ಆಗಿರ್ಬೋದು ಅಂತ. ಸೊ ಹಾಗಾದರೆ ಈ ಸ್ಟಾರ್ಟಿಂಗ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು ಎಲ್ಲಿಂದ ಬಂದವು? ಇವ್ರು ಹೇಳೋ ಪ್ರಕಾರ ಅರ್ತ್ ಏನು ಫಾರ್ಮ್ ಆಯ್ತಲ್ಲ, ಈ ಅರ್ತ್ ಫಾರ್ಮ್ ಆದಾಗ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು ಅಂದರೆ ಅರ್ಲಿ ಅರ್ತ್ನಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು ಜಾಸ್ತಿ ಇದ್ದವು ಅಂತ. ಸೊ ಇದನ್ನ ಡಯಾಗ್ರಾಮೆಟಿಕಲಿ ಐ ಜಸ್ಟ್ ಟ್ರೈ ಟು ಎಕ್ಸ್ಪ್ಲೇನ್. ನೌ ಇಮ್ಯಾಜಿನ್ ದಿಸ್ ಈಸ್ ದ ಅರ್ತ್, ಅರ್ಲಿ ಅರ್ತ್. ಓಕೆ, ಅರ್ಲಿ ಅರ್ತ್. ಓಕೆ, ಈ ಅರ್ಲಿ ಅರ್ತ್ನಲ್ಲಿ ನಿಮಗೆ ಸಾಕಷ್ಟು ಇನ್ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಇದ್ದುವಂತೆ. ಓಕೆ, ಸೊ ವಾಟ್ ಆರ್ ದೀಸ್ ಗ್ರೀನ್ ಕಲರ್? ದೀಸ್ ಆರ್ ಇನ್ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್. ಓಕೆ, ಆ್ಯಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅರ್ತ್ ಹೆಂಗೆ ಫಾರ್ಮ್ ಆಯಿತು ಅಂತ. ಸೊ ನಾವು ಅರ್ಲಿ ಅರ್ತನ್ನು ತೊಗೊಂಡ್ರೆ, ಮುಂಚೆ ಅರ್ತ್ ಯಾವಾಗ ಫಾರ್ಮ್ ಆಯ್ತಲ್ಲ ಆವಾಗ ನಾವು ಅರ್ತನ್ನು ಕನ್ಸಿಡರ್ ಮಾಡಿದರೆ ಆವಾಗ ಈ ಅರ್ಥದ್ದು ಟೆಂಪ್ರೇಚರ್ ಏನಿದೆಯಲ್ಲ ತುಂಬ ಜಾಸ್ತಿ ಇತ್ತಂತೆ, ಹೈ ಟೆಂಪ್ರೇಚರ್. ಆ್ಯಂಡ್ ಹೈ ಟೆಂಪ್ರೇಚರ್ ಇತ್ತು ಅಂದರೆ ಇಲ್ಲಿರುವಂತಹ ಏನು ವಾಟರ್ ಇದೆಯಲ್ಲ, ಸೊ ದಿಸ್ ವಾಟರ್ ಇಟ್ ವಿಲ್ ಸ್ಟಾರ್ಟ್ ಎವಾಪರೇಟಿಂಗ್, ವಾಟರ್ ಎವಾಪರೇಷನ್. ಸೊ ಇಲ್ಲಿ ವಾಟರ್ ಎವಾಪರೇಷನ್, ಎವಾಪರೇಟೆಡ್. ಸೊ ವಾಟರ್ ವೇಪರ್ಸ್ಗಳು ಜಾಸ್ತಿ ಇದ್ವು. ಓಕೆ, ಅದ್ರ ಜೊತೆಗೇ ಅಮೋನಿಯಾ ಆಗ್ಬೋದು, ಅಥವಾ ಮೀಥೇನ್ ಆಗ್ಬೋದು, ಅಥವಾ ಹೈಡ್ರೋಜನ್ ಗ್ಯಾಸ್ ಕೂಡ ಇಲ್ಲಿ ಜಾಸ್ತಿ ಇತ್ತಂತೆ. ಸೊ ವಾಟ್ ದಿಸ್ ಅರ್ಲಿ ಅರ್ತ್ ಕನ್ಸಿಸ್ಟ್ ಆಫ್ ಹ್ಯೂಜ್ ಅಂದರೆ ಫುಲ್ ಹೈ ಪ್ರೆಷರು. ಆ ಹೈ ಪ್ರೆಷರ್ ಇರೋದ್ರಿಂದ ಅಲ್ಲಿರುವಂತಹ ನೀರು ಎವಾಪ್ರೇಟ್, ಇವಾಗ ಕೂಡ ನಾವು ನೀರನ್ನು ಕೈಲಿಕ್ಕಿಟ್ರೆ ಎವಾಪ್ರೇಟ್ ಆಗುತ್ತಲ್ಲ, ವಾಟರ್ ವೇಪರ್ಸ್ ಫಾರ್ಮ್ ಆಗ್ತಾವಲ್ಲ, ಹಾಗೆ ಇಲ್ಲಿ ವಾಟರ್ ವೇಪರ್ಸ್ಗಳು ಜಾಸ್ತಿ ಇದ್ದುವಂತೆ. ಆ್ಯಂಡ್ ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಅನ್ನುವಂತಹ ಗ್ಯಾಸಸ್ಗಳು ಏನಾಗಿದ್ವು ಅವು ಕೂಡ ಜಾಸ್ತಿ ಇದ್ದುವಂತೆ. ಈ ಅಮೋನಿಯಾ ಅಂತಂದರೆ ಏನು? NH3, ಮಿಥೇನ್, CH4 ಆ್ಯಂಡ್ ಹೈಡ್ರೋಜನ್ ಗ್ಯಾಸ್, ಈ ಎಲ್ಲ ಮಾಲಿಕ್ಯೂಲ್ಸ್ಗಳು ಜಾಸ್ತಿ ಇದ್ವು. ಓಕೆ, ಅವಾಗೇನಾಯಿತು, ಈ ಅರ್ಲಿ ಅರ್ತ್ ಏನಿದೆಯಲ್ಲ, ಅರ್ತ್ ಫಾರ್ಮ್ ಆದಾಗ ತುಂಬ ಈ ಗುಡುಗು ಸಿಡಿಲು ಅಂತೀವಲ್ಲ ನಾವು, ಸೊ ಆ ರೀತಿಯಾದಂತಹ ಥಂಡರಿಂಗ್ ಮತ್ತು ಲೈಟ್ನಿಂಗು ಜಾಸ್ತಿ ಇತ್ತಂತೆ. ಸೊ ಹಿಯರ್ ಯು ಕ್ಯಾನ್ ಜಸ್ಟ್ ಇದನ್ನು ನೀವು ಈ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ಬೋದು. ಲೈಟ್ನಿಂಗ್ ಅಂತಂದರೆ ಮಳೆ ಬರಬೇಕಾದ್ರೆ ಮಿಂಚು ಬರುತ್ತಲ್ಲ, ಸೊ ಆ ಮಿಂಚಿಗೆ ನಾವಿಲ್ಲಿ ಲೈಟ್ನಿಂಗ್ ಅಂತ ಹೇಳ್ತಿದ್ದೀವಿ. ಸೊ ಈ ಅರ್ಲಿ ಅರ್ತ್ನಲ್ಲಿ ತುಂಬ ಜಾಸ್ತಿಯಾಗಿ ಲೈಟ್ನಿಂಗ್ ಆಗ್ತಾ ಇತ್ತು. ಪ್ಲಸ್ ಇಲ್ಲಿ ವೋಲ್ಕ್ಯಾನಿಕ್ ಸ್ಟಾರ್ಮ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ವು ಅರ್ಲಿ ಅರ್ತ್ನಲ್ಲಿ. ಸೊ ಅಂದರೆ ಈ ಜ್ವಾಲಾಮುಖಿಗಳು ಕೂಡ ಜಾಸ್ತಿ ಆಗ್ತಾ ಇದ್ವು ಅರ್ತ್ ಕ್ರಸ್ಟಿಂದ. ಸೊ ಈ ಇರುವಂತಹ ಅಟ್ಮಾಸ್ಫಿಯರಿಗೆ ಪ್ಲಸ್ ಈ ರೀತಿಯಾದಂತಹ ಒಂದು ಸ್ಟಿಮ್ಯುಲೇಷನ್, ಲೈಟ್ನಿಂಗು ಮತ್ತು ವೋಲ್ಕ್ಯಾನಿಕ್ ಸ್ಟಾರ್ಮ್ಸ್ ಆಗಿರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆದವಂತೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಪ್ರೊಡ್ಯೂಸ್ ಆದವು. ಸೊ ಇಲ್ಲಿರುವಂತಹ ಏನು ಸಿಂಪಲ್ ಮಾಲಿಕ್ಯೂಲ್ಸ್ಗಳಿದ್ದಾವೆ, ಅಮೋನಿಯಾ, ಮೀಥೇನ್, ಹೈಡ್ರೋಜನ್ನು, ಇವು ಈ ಲೈಟ್ನಿಂಗ್ ಆಗಿರೋದ್ರಿಂದ ಅಂದರೆ ಹೈ ವೋಲ್ಟೇಜ್ ಎನರ್ಜಿ ಸಿಗೋದ್ರಿಂದ ಅವು ಒಂದಕ್ಕೊಂದು ಬ್ರೇಕ್ಡೌನ್ ಆಗಿ ಹೊಸ ಬಾಂಡ್ಗಳನ್ನು ಫಾರ್ಮ್ ಮಾಡಿಕೊಂಡು ದೇ ಫಾರ್ಮ್ ದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಯಾವ್ಯಾವು? ಸಿಂಪಲ್ ಅಮೈನೋ ಆಸಿಡ್ಸ್ ಆಗಿರ್ಬೋದು. ಐ ಜಸ್ಟ್ ರೈಟ್ ಹಿಯರ್ ಲೈಕ್ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆಮೇಲೆ ನ್ಯೂಕ್ಲಿಯೋಟೈಡ್ಸ್ಗಳಾಗಿರ್ಬೋದು. ಸೊ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆದವು. ಈ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಮತ್ತೆ ಒಂದೊಂದರ ಮಧ್ಯೆ ಅವು ಹೊಸದಾದಂತಹ ರಿಯಾಕ್ಷನ್ಸ್ಗಳನ್ನು ಮಾಡಿ ದೇ ಫಾರ್ಮ್ಡ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಹೌದಾ? ದೇ ಫಾರ್ಮ್ ದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಸೊ ಇಲ್ಲಿ ಯಾವಾಗ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳ ಫಾರ್ಮ್ ಆದವಲ್ಲ, ಇಲ್ಲಿ ಏನಾಯಿತು, ಇವತ್ತರಿಂದ ಸಿಂಪಲ್ ಲೈಫ್ ಫಾರ್ಮ್ಸ್ ಆನ್ ಅರ್ತ್. ಓಕೆ, ಸೊ ಇಲ್ಲಿ
ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಒಂದು ಸತಿ ಸ್ಟಾರ್ಟ್ ಆಯಿತು ಫಾರ್ಮ್ ಆಗಲಿಕ್ಕೆ ಅಂತಂದರೆ ಸೂಕ್ಷ್ಮ ಸಿಂಪಲ್ ಫಾರ್ಮ್ ಆಫ್ ದ ಲೈಫ್, ಇಟ್ ಕ್ಯಾನ್ ಬಿ ಎ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಪ್ರೊಡ್ಯೂಸ್ ಆದವು. ಸೊ ಇಲ್ಲಿರುವಂತಹ ಏನು ಸ್ಮಾಲ್ ಅಮೈನೋ ಆಸಿಡ್ಸ್ಗಳಿದ್ದಾವೆ, ಗ್ಲೂಕೋಸ್ಗಳಿದ್ದಾವೆ, ನ್ಯೂಕ್ಲಿಯೋಸೈಡ್ಸ್ಗಳಿದ್ದಾವೆ, ನ್ಯೂಕ್ಲಿಯೋಟೈಡ್ಸ್ಗಳಿದ್ದಾವೆ, ಇವೆಲ್ಲವೂ ಎಲ್ಲಿ ಕಂಡು ಬರ್ತವೆ ನಮಗೆ? ಸಿಂಪಲ್ಲಾಗಿ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ನಲ್ಲಿ ಏಕಕೋಶ ಜೀವಿಗಳಲ್ಲಿ ಇವು ಕಂಡು ಬರ್ತವೆ. ಸೊ ಇಲ್ಲಿಂದ ಲೈಫ್ ಫಾರ್ಮ್ ಆಗಿ ಅದು ಎವಲ್ಯೂಷನ್ ಆಗ್ತಾ ಆಗ್ತಾ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಈ ಲೆವೆಲಿಗೆ ಬಂದು ಹತ್ತಿದ್ದೀವಿ ಅಂತ ಒಪರೆನ್ ಮತ್ತು ಹಾಲ್ಡಿನ್ ಅವರು ಪ್ರಪೋಸ್ ಮಾಡಿದರು. ಓಕೆ, ಸೊ ಈ ಥಿಯರಿಯನ್ನು ಜಸ್ಟ್ ಅವ್ರು ಹೇಳಿದರು ಹಿಂಗಾಗಿರ್ಬೋದು ಅಂತ. ಇದಕ್ಕೆ ಯಾವುದೇ ಎಕ್ಸ್ಪೆರಿಮೆಂಟನ್ನು ಇವರು ಕೊಡಲಿಲ್ಲ. ಸುಮಾರು ವರ್ಷಗಳವರೆಗೆ ಈ ಥಿಯರಿಯನ್ನು ಒಪ್ಕೊಂಡಂತಹ ಜನರು ಇದ್ದರು, ಇದನ್ನು ವಿರೋಧಿಸಿದಂತಹ ಸೈಂಟಿಸ್ಟ್ಗಳು ಇದ್ದರು. ಸೊ ಈ ಥಿಯರಿ ಸುಮಾರು ದಿನಗಳವರೆಗೆ ಹಾಗೆ ಇತ್ತು. ದೆನ್ ಕಮ್ಸ್ ದ ನೆಕ್ಸ್ಟ್ ಸೈಂಟಿಸ್ಟ್ ಸ್ಟೇನ್ಲೆ ಮಿಲ್ಲರ್ ಅನ್ನುವಂಥ ಒಬ್ಬರು ಸೈಂಟಿಸ್ಟ್ ಬಂದರು. ಅವ್ರೇನು ಮಾಡಿದರು, ಈ ಥಿಯರಿಯನ್ನು ಮತ್ತೆ ರೀಓಪನ್ ಮಾಡಿದರು. ಏನು ಹೇಳಿದರು ಈ ಥಿಯರಿನಲ್ಲಿ ಅಂತ. ಆ್ಯಂಡ್ ಹೀ ಸ್ಟಾರ್ಟೆಡ್ ಶೋಯಿಂಗ್, ಅಂದರೆ ಹೀ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್, ಅಂದರೆ ಈ ರೀತಿ ಹೆಂಗಾಗಿರ್ಬೋದು ಅಂತ ಎಕ್ಸ್ಪೆರಿಮೆಂಟ್ ಮೂಲಕ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಅವರು ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯು ಹ್ಯಾವ್ ಟು ರಿಮೆಂಬರ್, ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಪ್ರಪೋಸ್ ಮಾಡಿದವರು, ಆ ಥಿಯರಿಯನ್ನು ಹೈಪೋಥೈಸ್ ಮಾಡಿದವರು ಯಾರು? ಒಪರೆನ್ ಮತ್ತು ಹಾಲ್ಡಿನ್ ಅನ್ನುವಂತಹ ವಿಜ್ಞಾನಿಗಳು. ಬಟ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿಕೊಟ್ಟವ್ರು ಯಾರು? ಸ್ಟೇನ್ಲೆ ಮಿಲ್ಲರ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ಇವ್ರ ಜೊತೆ ಇನ್ನೂ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ಯುರೇ ಅನ್ನುವಂತಹ ಸೈಂಟಿಸ್ಟು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮಿಲ್ಲರ್ ಅವರು ಅದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದರು. ಸೊ ಅವ್ರು ಹೇಗೆ ಪ್ರೂವ್ ಮಾಡಿದರು ಅಂತ ನೆಕ್ಸ್ಟ್ ನಾನು ಇಲ್ಲಿ ಹೇಳ್ತೀನಿ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಸೊ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಇವರಿಬ್ಬರು ಸೈಂಟಿಸ್ಟ್ ಏನು ಹೇಳಿದರು, ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು ಇದ್ದವು ಅರ್ಲಿ ಅರ್ತ್ನಲ್ಲಿ. ಅಲ್ಲಿ ವಾಟರ್ ಎವಾಪ್ರೇಷನ್ ಜಾಸ್ತಿ ಇತ್ತು, ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಇತ್ತು, ಕಂಟಿನ್ಯೂಸ್ ಆಗಿ ಲೈಟ್ನಿಂಗ್ ಆಗ್ತಾ ಇತ್ತು. ಸೊ ಇದರಿಂದ ಇವತ್ತರ ಮಧ್ಯೆ ರಿಯಾಕ್ಷನ್ಸ್ಗಳಾಗಿ ಅವು ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ವು. ಈ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗ್ತವೆ. ಜಾಯಿನ್ ಆಗಿ ಅಲ್ಲಿರುವಂತಹ ಕೆಲವೊಂದು DNA RNAಗಳು ಫಾರ್ಮ್ ಆಗಿ ಅವು ಸೆಲ್ಫ್ ರೆಪ್ಲಿಕೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಆ್ಯಂಡ್ ದೇ ಕವರ್ ದರ್ ಬಾಡಿ ವಿತ್ ಒನ್ ಮೋರ್ ಪ್ರೋಟೀನ್ ಲೇಯರ್. ಅಮೈನೋ ಆಸಿಡ್ಸ್ ಅಂದರೆ ಏನು? ಅಗೇನ್ ಪ್ರೋಟೀನೇ ಅಲ್ವಾ. ಸೊ ನಮ್ಮದು ಸಿಂಗಲ್ ಸೆಲ್ಯುಲರ್ ಜೀವಿಗಳದ್ದು ಸುತ್ತಲೂ ಏನಿರುತ್ತೆ? ಪ್ರೋಟೀನೇಷಿಯಸ್ ಡಬಲ್ ಲೇಯರ್ ಕವರೇ ಇರುತ್ತಲ್ಲ. ಸೊ ಹಾಗೆ ಒಂದು ಸ್ಮಾಲ್ ಜೀವಿ ಹುಟ್ಕೋತು. ಅದು ಮುಂದೆ ಎವಲ್ಯೂಷನ್ ಆಗ್ತಾ ಆಗ್ತಾ ಹೊಸ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳನ್ನು ಫಾರ್ಮ್ ಮಾಡ್ತು ಅಂತ. ಸೊ ಲೈಫ್ ಒರಿಜಿನೇಟ್ಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಅಂತ ಹೇಳಿದ್ವಲ್ಲ. ಸೊ ಆ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಎಲ್ಲಿಂದ ಬಂತು? ಆ ಪ್ರೀ ಎಕ್ಸಿಸ್ಟಿಂಗ್ ಲೈಫ್ ಇಲ್ಲಿಂದ. ಈ ಸ್ಟೆಪ್ಪು ಇದರಿಂದ, ಈ ಸ್ಟೆಪ್ಪು ಇದರಿಂದ. ಸೊ ಅರ್ಲಿ ಅರ್ತ್ನಲ್ಲಿ ಇರುವಂತಹ ಫೀಚರ್ಸನ್ನು ನಾವು ಈಗ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್, ಅರ್ಲಿ ಅರ್ತ್ನಲ್ಲಿ ಆಕ್ಸಿಜನ್ ಇರಲಿಲ್ಲ. ಫ್ರೀ ಆಕ್ಸಿಜನ್ ವಾಸ್ ನಾಟ್ ದೇರ್. ಸೊ ಎಲ್ಲ ಮಾಲಿಕ್ಯೂಲ್ಸ್ಗಳಿದ್ವು, ಬಟ್ ಇಟ್ ವಾಸ್ ಅ ರೆಡ್ಯೂಸಿಂಗ್ ಟೈಪ್. ದ ಅಟ್ಮಾಸ್ಫಿಯರ್ ವಾಸ್ ಅ ರೆಡ್ಯೂಸಿಂಗ್ ಟೈಪ್. ವೈ? ಬಿಕಾಸ್ ದ ಫ್ರೀ ಆಕ್ಸಿಜನ್ ವಾಸ್ ಅಬ್ಸೆಂಟ್. ಸೊ ಇಂತಹ ಸಿಚುವೇಷನ್ನಲ್ಲಿ ಸ್ಲೋ ಆಗಿ ಸಿಂಪಲ್ ಆರ್ಗ್ಯಾನಿಸಮ್ಸ್ಗಳು ಸ್ಟಾರ್ಟ್ ಆದವು, ಒರಿಜಿನೇಟ್ ಆದವು ಅಂತ ಹೇಳಿದರು. ಇದನ್ನು ಎಕ್ಸ್ಪೆರಿಮೆಂಟ್ ಮೂಲಕ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ ಅರ್ಥ ಆಗಬೇಕು ಅಂದರೆ ಈ ಸ್ಟೆಪ್ಪು ನಿಮಗೆ ಅರ್ಥ ಆಗಬೇಕು. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ಅಲ್ಲಿ ಜಸ್ಟ್ ಇರೇಸ್ ಡೈಗ್ರಾಮನ್ನು ಹಾಕಬೇಕಿಲ್ಲಿ. ಓಕೆ, ನೆಕ್ಸ್ಟ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಲಿಕ್ಕೆ ಬಂದಂತಹ ವಿಜ್ಞಾನಿ ಯಾರು? ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಬೋರ್ಡ್ ಚಿಕ್ಕದಾಗಿರೋದ್ರಿಂದ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚಿಕ್ಕದಾಗಿ ಬರೆದಿರ್ತೀನಿ. ಅದನ್ನೇ ಫುಲ್ ಟೆನ್ಷನ್ ತೊಗೋಬೇಡಿ. ಸ್ವಲ್ಪ ವಿಡಿಯೋವನ್ನು ಝೂಮ್ ಮಾಡಿ ನೀವು ನೋಡಿ, ಅಥವಾ ನಾನು ಹೇಳೋದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಿ. ನಾನು ಪ್ರೊನೌನ್ಸ್ ಮಾಡಿದಂತಹ ರೀತಿಯಲ್ಲಿನೇ ಬರಿತಾ ಇರ್ತೀನಿ, ಸ್ವಲ್ಪ ಫಾಸ್ಟಾಗಿ. ಸೊ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನನ್ನು ಯಾರು ಪ್ರಪೋಸ್ ಮಾಡಿದ್ದು? ಒಪರೆನ್ ಮತ್ತು ಹಾಲ್ಡೆನ್ ಅನ್ನುವಂತಹ ವಿಜ್ಞಾನಿಗಳು. ಆ ಹೈಪೋಥೆಸಿಸನ್ನು, ಥಿಯರಿಯನ್ನು ಪ್ರೂವ್ ಮಾಡಿದಂತಹ ವಿಜ್ಞಾನಿ ಯಾರು? ಸ್ಟೇನ್ಲೆ ಮಿಲ್ಲರ್ ಅನ್ನುವಂಥ ಒಬ್ಬರು ವಿಜ್ಞಾನಿ, ಅಲಾಂಗ್ ವಿತ್ ಯುರೇ ಅನ್ನುವಂತಹ ಇನ್ನೊಬ್ಬರು ವಿಜ್ಞಾನಿ. ಇವ್ರೇನು ಮಾಡಿದರು ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಕಂಪ್ಲೀಟಾಗಿ ಎವಲ್ಯೂಷನ್ ಚಾಪ್ಟರನ್ನು ಒಂದು ಫಿಲ್ಮ್ ಥರ ನೀವು ಇಮ್ಯಾಜಿನ್ ಮಾಡಿ ಅಂತ. ಅಂದ್ರಷ್ಟೇ ನಿಮಗೆ ಕಾನ್ಸೆಪ್ಟು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ನೆನ್ಪಿಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಇವ್ರೇನು ಮಾಡಿದರು? ಸ್ಟೇನ್ಲೆ ಮಿಲ್ಲರ್ ಅವರು ಹಾಲ್ಡೇನ್ ಅವರು ಏನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದನ್ನು ಒಂದು ಸತಿ ಇಮ್ಯಾಜಿನ್ ಮಾಡಿದರು. ಹೆಂಗೆ ಇಮ್ಯಾಜಿನ್ ಮಾಡಿದರು? ಅರ್ಲಿ ಅರ್ತ್ ಇದೆ,
ಓಕೆ, ಅಂದರೆ ಅರ್ತ್ ಅವಾಗಷ್ಟೇ ಫಾರ್ಮ್ ಆಗಿದೆ, ವಾಟರ್ ಎವಾಪ್ರೇಟ್ ಆಗ್ತಾ ಇದೆ, ಅದನ್ನು ಇಮ್ಯಾಜಿನ್ ಮಾಡಿದರು ಬಿಕಾಸ್ ಟೆಂಪ್ರೇಚರ್ ಹೈ ಇದೆ. ಅಮೋನಿಯಾ, ಮಿಥೇನ್, ಹೈಡ್ರೋಜನ್ ಗ್ಯಾಸಸ್ಗಳಿದ್ದಾವೆ, ಅದನ್ನು ಕೂಡ ಇಮ್ಯಾಜಿನ್ ಮಾಡಿಕೊಂಡ್ರು. ಆಕ್ಸಿಜನ್ನು ಕಂಪ್ಲೀಟಾಗಿ ಅಬ್ಸೆಂಟ್ ಇದೆ, ಅದನ್ನು ಕೂಡ ಅವರು ಇಮ್ಯಾಜಿನ್ ಮಾಡಿದರು. ಸೊ ಕಂಟಿನ್ಯೂಸ್ ಆಗಿ ನೀರು ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಬಾಯ್ಲಿಂಗ್ ಆಗಿ ವಾಟರ್ ವೇಪರ್ಸನ್ನು ಅದು ಫಾರ್ಮ್ ಮಾಡ್ತಾ ಇದೆ. ಅದೇ ಸೇಮ್ ಸೆಟಪ್ಪನ್ನು ಅವರು ಲ್ಯಾಬ್ನಲ್ಲಿ ಮಾಡಿಕೊಂಡ್ರು. ಅಂದರೆ ಅರ್ಲಿ ಅರ್ತ್ನ ತಂದು ನಿಲ್ಲಿಸಲಿಲ್ಲ, ಅರ್ಲಿ ಅರ್ತ್ನಲ್ಲಿ ಇರುವಂತಹ ಏನೇನು ಫೀಚರ್ಸ್ ಇದ್ವಲ್ಲ ಆ ಫೀಚರ್ಸನ್ನು ಎಕ್ಸ್ಪೆರಿಮೆಂಟಲ್ಲಿ ಅವರು ಸೆಟಪ್ ಮಾಡಿಕೊಂಡ್ರು. ಎಷ್ಟು ಜಾನ್ ಇರ್ಬೋದಲ್ಲ, ಆ ಫೀಚರ್ಸನ್ನು ಇಲ್ಲಿ ಅವರು ಸೆಟಪ್ ಮಾಡ್ಕೊಳ್ಳೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಲೈಟ್ನಿಂಗ್ ಕೂಡ ಆಗ್ತಾ ಇತ್ತಲ್ಲ, ಅದನ್ನು ಕೂಡ ಅವರು ಎಕ್ಸ್ಪೆರಿಮೆಂಟ್ನಲ್ಲಿ ಆ ರೀತಿಯಾದಂತಹ ಒಂದು ಸೆಟಪ್ಪನ್ನು ಮಾಡಿಕೊಂಡ್ರು. ಸೊ ಅದರಿಂದ ಬಂದಂತಹ ಒಂದು ಇನ್ಸ್ಟ್ರೂಮೆಂಟ್ ಇದು. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅ ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಮಿಲ್ಲರ್ ಅವರು ಮಾಡಿಕೊಂಡಂತಹ ಒಂದು ಸೆಟಪ್ ಇದು, ಲ್ಯಾಬ್ನಲ್ಲಿ ಮಾಡಿದಂತಹ ಸೆಟಪ್. ಸೊ ಇದನ್ನು ಜಸ್ಟ್ ನೀವು ಎಕ್ಸ್ಪ್ಲನೇಷನ್ ನಾನು ಹೇಳ್ತಾ ಹೋಗ್ತೇನೆ, ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ನಾವು ಸಿ ಹಿಯರ್ ಫಸ್ಟ್ ಪಾಯಿಂಟ್ ನಾವು ಇಲ್ಲಿಂದ ಶುರು ಮಾಡೋಣ. ಸೊ ಹಿ ಟುಕ್ ಅ ರೌಂಡ್ ಶೇಪ್ಡ್ ಫ್ಲಾಸ್ಕನ್ನು ತೊಗೊಂಡಿದ್ದಾರೆ ಆ್ಯಂಡ್ ಇನ್ ದಿಸ್ ಫ್ಲಾಸ್ಕ್ ಹಿ ಟುಕ್ ಅ ಬಾಯ್ಲಿಂಗ್ ವಾಟರ್. ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ದ ಬಾಯ್ಲಿಂಗ್ ವಾಟರ್. ಓಕೆ, ಸೊ ವಾಟರ್ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಸ್ಟೀಮ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೀರು ಕುದಿಲಿಕ್ಕೆ ಆವಿ ಆಯಿತು ಅಂತಂದರೆ ಇಟ್ ವಿಲ್ ಫಾರ್ಮ್ ದ ವಾಟರ್ ಡ್ರಾಪ್ಲೆಟ್ಸ್. ಸೊ ಅವು ಇಲ್ಲಿ ವಾಟರ್ ಡ್ರಾಪ್ಲೆಟ್ಸು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆದವು, ವೇಪರ್ಸ್. ಓಕೆ, ಇಲ್ಲಿ ಇನ್ನೊಂದು ಗ್ಲಾಸ್ ಜಾರನ್ನು ತೊಗೊಂಡಿದ್ದಾರೆ ರೌಂಡ್ ಶೇಪ್ದು, ಆ್ಯಂಡ್ ಇನ್ ದಿಸ್ ಜಾರ್ ಹಿ ಹ್ಯಾಸ್ ಫಿಲ್ಡ್ ಗ್ಯಾಸಸ್, ಮಿಥೇನ್, ಅಮೋನಿಯಾ ಆ್ಯಂಡ್ ಹೈಡ್ರೋಜನ್ ಗ್ಯಾಸಸ್. ಸೊ ದೀಸ್ ಆರ್ ದ ಗ್ಯಾಸಸ್. ಓಕೆ, ಸೊ ದಿಸ್ ಗ್ಯಾಸಸ್ ವೆರಿ ಇಂಪಾರ್ಟೆಂಟ್, ಒಂದು ಪರ್ಟಿಕ್ಯುಲರ್ ರೇಷೋದಲ್ಲಿ ತೊಗೊಂಡ್ರು. 1:2:2 1:2:2 ರೇಷೋದಲ್ಲಿನೇ ಈ ಗ್ಯಾಸಸ್ಗಳನ್ನು ಅವರು ಅಲ್ಲಿ ಫಿಲ್ ಮಾಡಿದರು. ಸೊ ಮಿಥೇನ್ 1 ಪಾರ್ಟ್, ದೆನ್ ಅಮೋನಿಯಾ 2 ಪಾರ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ 2 ಪಾರ್ಟ್. ಸೊ ಒಂದು ಕಡೆಯಿಂದ ವಾಟರ್ ವೇಪರ್ಸ್ ಬರ್ತಾ ಇದ್ದಾವೆ, ಇನ್ನೊಂದು ಕಡೆಯಿಂದ ಈ ಎಲ್ಲ ಗ್ಯಾಸ್ಗಳನ್ನು ಅವರಿಲ್ಲಿ ಫಿಲ್ ಮಾಡಿದ್ದಾರೆ. ದೆನ್ ವಾಟ್ ಹಿ ಡಿಡ್, ನೌ ದೀಸ್ ಆರ್ ದ ಎಲೆಕ್ಟ್ರೋಡ್ಸ್. ದೀಸ್ ಆರ್ ದ ಎಲೆಕ್ಟ್ರೋಡ್ಸ್. ಸೊ ಈ ಎಲೆಕ್ಟ್ರೋಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಫ್ಲಾಸ್ಕ್ನಲ್ಲಿ ಹೈ ವೋಲ್ಟೇಜನ್ನು ಅವರು ಬಿಡಲಿಕ್ಕೆ ಶುರು ಮಾಡಿದರು. ಓಕೆ, ವೋಲ್ಟೇಜನ್ನು, ಎಲೆಕ್ಟ್ರಿಸಿಟಿಯನ್ನು ಜಾಸ್ತಿಯಾಗಿ, ಎನರ್ಜಿಯನ್ನು ಅಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ಏನಾಯಿತು, ಇಲ್ಲಿ ಬರುವಂತಹ ವಾಟರ್ ವೇಪರು ಮತ್ತು ಗ್ಯಾಸಸ್ಸು ಅವು ಒಂದರ ಮಧ್ಯೆ ರಿಯಾಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಕೆಮಿಕಲ್ ರಿಯಾಕ್ಷನ್. ಆ ರಿಯಾಕ್ಷನ್ ಆಗ್ತಾ ಆಗ್ತಾ ಅಲ್ಲಿ ಫಾರ್ಮ್ ಆದಂತಹ ಕೆಮಿಕಲ್ಸ್ಗಳೇನಿದ್ದಾವೆ ಆ ಕೆಮಿಕಲ್ಸ್ಗಳು ಸ್ಲೋ ಆಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದವು. ಓಕೆ, ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಕೂಲಿಂಗ್ ಜಾಕೆಟ್ ಇದೆ, ಅಂದರೆ ವಾಟರನ್ನು ಬಿಟ್ಟು ವಾಟರನ್ನು ಮತ್ತೆ ಹೊರಗಡೆ ತರ್ತಿದ್ದಾರೆ. ಬಟ್ ಇಲ್ಲೇನಿದೆ, ಕೂಲಿಂಗ್ ಇಫೆಕ್ಟ್ ಆಗ್ತಾ ಇದೆ. ಇಲ್ಲೇನಾಯಿತು, ಇಲ್ಲಿ ಪೂರ್ತಿಯಾಗಿ ಹೈ ಟೆಂಪ್ರೇಚರ್ ಆಯಿತು. ಬಟ್ ಇಲ್ಲಿ ನಿಮಗೆ ಕಂಡೆನ್ಸರ್, ಕೂಲಿಂಗ್ ಜಾಕೆಟ್, ಇಲ್ಲಿ ಅದನ್ನು ನಾವು ತಂಪು ಮಾಡಿಸ್ತಾ ಇದ್ದೀವಿ. ನೀವು ನೋಡಿ, ವಾಟರನ್ನು ಬಾಯ್ಲ್ ಮಾಡ್ತೀರಾ, ಸೊ ಅವಾಗ ಅದು ಆವಿಯಾಗಿ ವಾಟರ್ ಬಾಯ್ಲ್ ಮಾಡಬೇಕಾದ್ರೆ ಒಂದು ಪ್ಲೇಟನ್ನು ಮುಚ್ಚಿ, ಸೊ ಪ್ಲೇಟ್ ಮುಚ್ಚಿ ನೀರನ್ನು ಬಾಯ್ಲ್ ಮಾಡಿದರೆ ವಾಟರ್ ವೇಪರ್ಸು ಆ ಪ್ಲೇಟಿಗೆ ಅಂಟ್ಕೊಂಡಿರ್ತವೆ. ಯಾವಾಗ ಫುಲ್ಲು ನೀವು ಆ ಪಾತ್ರೆಯನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೀರಲ್ಲ, ಆ ವಾಟರ್ ವೇಪರ್ಸ್ ಏನಿದ್ವಲ್ಲ ಅವು ಲಿಕ್ವಿಡ್ ಆಗಿ ಅಲ್ಲಿ ಅಂಟ್ಕೊಂಡಿರ್ತವೆ. ನೀವು ಪ್ಲೇಟ್ ತೆಗೆದ ತಕ್ಷಣ ನೀರು ಬೀಳುತ್ತಲ್ಲ, ಸೊ ಹಾಗೆ ಇಲ್ಲಿ ಪೂರ್ತಿ ಎಲ್ಲ ಹೀಟ್, ಎನರ್ಜಿ ಮತ್ತು ಹೀಟನ್ನು ಕ್ರಿಯೇಟ್ ಮಾಡಿ ವಾಟರ್ ವೇಪರ್ಸ್ ಇದ್ದಾವೆ, ಗ್ಯಾಸಸ್ ಇದ್ದಾವೆ, ಅದನ್ನು ನೀವು ಇಲ್ಲಿ ಸ್ಲೋ ಆಗಿ ಕೂಲ್ ಮಾಡ್ತಾ ಬರ್ತೀರಾ. ಸೊ ಆವಾಗ ಇಲ್ಲೇನು ವೇಪರ್ಸ್ಗಳಿದ್ವಲ್ಲ ಆ ವೇಪರ್ಸ್ಗಳು ಕಂಡೆನ್ಸೇಷನ್ ಆಗ್ತಾ ಬರ್ತವೆ, ಕೂಲ್ ಆಗ್ತಾ ಬರ್ತವೆ, ಆ್ಯಂಡ್ ಅವು ಲಾಸ್ಟಿಗೆ ಇಲ್ಲಿ ಬಂದು ಸೆಟ್ಲ್ ಆಗ್ತಾ ಹೋಗ್ತವೆ. ಹೌದಾ? ಸೊ ಈ ಕಡೆಯಿಂದನೂ ವಾಟರ್ ವೇಪರ್ಸ್ ಬರ್ತಿದ್ದಾವೆ, ಇಲ್ಲಿ ಕೂಡ ಬರುವಂಥ ಚಾನ್ಸಸ್ ಇದೆ. ಗೊತ್ತಾಗ್ತಿದೆಯಾ? ಸೊ ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಇದೆಲ್ಲ ಎಕ್ಸ್ಪೆರಿಮೆಂಟ್ ಆದಮೇಲೆ ವಾಟ್ ಹಿ ಡಿಡ್, ಇಲ್ಲಿ ಏನು ಒಂದು ಸೊಲ್ಯೂಷನ್ ಅಥವಾ ಒಂದು ಕಂಡೆನ್ಸೇಷನ್ ಆದಂತಹ ಕೆಲವೊಂದು ಸಬ್ಸ್ಟೆನ್ಸ್ಗಳು ಫಾರ್ಮ್ ಆದವಲ್ಲ, ಈ ಸಬ್ಸ್ಟೆನ್ಸ್ಗಳು ಯಾವಿರಬಹುದು ಅಂತ ಅವರು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಯಾಕೆ ಈ ರೀತಿಯಾದಂತಹ ಒಂದು ಸೆಟಪ್ಪನ್ನು ಮಾಡಿಕೊಂಡ್ರು, ಯಾಕಂದರೆ ಅರ್ಲಿ ಅರ್ತ್, ನಾನು ಮುಂಚೆ ಹೇಳಿದ್ನಲ್ಲ, ಅರ್ಲಿ ಅರ್ತನ್ನು ಹೋಲುವಂತಹ ಒಂದು ಸೆಟಪ್ ಇತ್ತು. ಹೇಗೆ ಇದು ಅರ್ಲಿ ಅರ್ತನ್ನು ಹೋಲ್ತಂದರೆ, ಜಸ್ಟ್ ಒಂದು ಇಮ್ಯಾಜಿನೇಷನ್ ಕೊಡಿ. ಇಲ್ಲಿರುವಂತಹ ಬಾಯ್ಲಿಂಗ್ ವಾಟರ್, ಸೊ ನಾವು ಯಾವಾಗ ಅರ್ತನ್ನು ಡ್ರಾ ಮಾಡಿದ್ವಲ್ಲ ಅರ್ಲಿ ಅರ್ತು, ಟೆಂಪ್ರೇಚರ್ ತುಂಬ ಹೈ ಇತ್ತಲ್ಲ, ಸೊ ಟೆಂಪ್ರೇಚರ್ ಹೈ ಇರೋದ್ರಿಂದ ವಾಟರ್ ವೆಪರೈಸೇಷನ್ ಸ್ಟಾರ್ಟ್ ಆಯಿತು, ನೀರು ಆವಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ನೀರು ಆವಿ ಆಗ್ತಾ 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 ಅದಕ್ಕಿರುವಂತಹ ಪ್ಯಾಸೇಜ್ಗಳ ಮೂಲಕ ಅದು ಈ ಚೆಂಬರಿಗೆ ಬಂತು. ಸೊ ಒಂದು ಕಡೆ ನೀರು ಆವಿ ಆಗ್ತಾ ಇದೆ, ಇನ್ನೊಂದು ಕಡೆ ಅರ್ಲಿ ಅಟ್ಮಾಸ್ಫಿಯರ್ ಏನಿದೆಯಲ್ಲ, ಅರ್ಲಿ ಅಟ್ಮಾಸ್ಫಿಯರಲ್ಲಿ ಮಿಥೇನು ಮತ್ತು
ಅಮೋನಿಯಾ ಮತ್ತು ಹೈಡ್ರೋಜನ್ ಗ್ಯಾಸಸ್ ಇತ್ತು. ಸೊ ಆ ಗ್ಯಾಸಸ್ಗಳನ್ನು ಅವರು ಇಲ್ಲಿ ತೊಗೊಂಡಿದ್ದಾರೆ. ಗೊತ್ತಾಗ್ತಿದೆಯಾ ಅರ್ಲಿ ಅರ್ಥನ್ನು. ನೆಕ್ಸ್ಟು ಇಲ್ಲಿ ಹೈ ಲೈಟ್ನಿಂಗ್ ಮತ್ತು ಥಂಡ್ರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ. ಸೊ ಈ ಲೈಟ್ನಿಂಗ್ ಆಗೋದನ್ನು ಈ ಎಲೆಕ್ಟ್ರೋಡ್ಸ್ಗಳ ಮೂಲಕ ಅವರು ಸೆಟಪ್ ಮಾಡ್ಕೊಂಡಿದ್ದಾರೆ. ಗೊತ್ತಾಗ್ತಿದೆಯಾ, ಹೈ ಎನರ್ಜಿ ವೋಲ್ಟೇಜನ್ನು ಅವರಲ್ಲಿ ಕೊಡ್ತಾ ಇದ್ದಾರೆ. ಸೊ ಎಲ್ಲ ರಿಯಾಕ್ಷನ್ ಆದಮೇಲೆ ಏನಾಯಿತು, ಏನು ಫಾರ್ಮ್ ಆಗಿತ್ತು ಅದನ್ನು ಅವರಿಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿದಂತಹ ಒಂದು ಥಿಯರಿಯನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಆಗಿ ಸೆಟಪ್ ಮಾಡಿಕೊಂಡು ಅದರದ್ದು ಎಂಡ್ ರಿಸಲ್ಟ್ ಏನಾಯಿತು ಅಂತ ಅವ್ರು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಯಾಕಂದರೆ ಒಪರೆಂಟ್ ಮತ್ತು ಹಾಲ್ಡೇನೋ ಒಂದು ಹೇಳೋಗಿದ್ರು ಹಿಂಗಾಗಿರ್ಬೋದು ಆವಾಗ ಅರ್ತ್ ಫಾರ್ಮ್ ಆದಾಗ ಅಂತ. ಬಟ್ ಅವ್ರು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಇಲ್ಲೇನು ಒಂದು ನಮಗೆ ಸಿಕ್ಕಿತ್ತಲ್ಲ, ಒಂದು ಸೂಪ್ ಅಂತ ಅಂತಾರೆ, ಕೆಲವೊಬ್ಬರು ಇದಕ್ಕೆ ಪ್ರಿಮೇಟಿವ್ ಸೂಪ್ ಅಂತಾರೆ, ಕೆಲವೊಬ್ಬರು ಇದಕ್ಕೆ ಸೊಲ್ಯೂಷನ್ ಅಂತಾರೆ. ಸೊ ಇಲ್ಲೇನು ಫಾರ್ಮ್ ಆಗಿತ್ತಲ್ಲ ಇದನ್ನು ಚೆಕ್ ಮಾಡಿದಾಗ ಸರ್ಪ್ರೈಸಿಂಗ್ಲಿ ನಮಗೆ ಕೆಲವೊಂದು ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು ಸಿಕ್ಕು. ಯಾವ ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು? ವೆರಿ ವೆರಿ ಇಂಪಾರ್ಟೆಂಟ್, ಸಿಂಪಲ್ ಶುಗರ್ಸ್ ಸಿಕ್ತು, ಕೆಲವೊಂದು ಸಿಂಪಲ್ ಅಮೈನೋ ಆ್ಯಸಿಡ್ಸ್ಗಳು ಸಿಕ್ಕುವಂತೆ. ವಾಟ್ ಆರ್ ದೋಸ್ ಅಮೈನೋ ಆ್ಯಸಿಡ್ಸ್? ಅಲೆನಿನ್ ಸಿಕ್ತು, aspartic acid and glycine ಇಲ್ಲಿರುವಂತಹ ಸೊಲ್ಯೂಷನಲ್ಲಿ. ದೆನ್ he found some purines and also pyrimidines. ಇನ್ನೂ ಕೆಲವೊಂದು ಕೆಮಿಕಲ್ಸ್ಗಳು ಸಿಕ್ಕುವಂತೆ. ಸೊ isn't this the surprising result? ಸೊ ಇಲ್ಲಾದಂತಹ ರಿಯಾಕ್ಷನ್ನಿಂದ ಇಲ್ಲಿ ಎಲ್ಲೂ ಈ ಶುಗರ್ ಮೊಲಿಕ್ಯೂಲ್ಸನ್ನು ತೊಗೊಂಡಿಲ್ಲ, ಅಮೈನೋ ಆ್ಯಸಿಡ್ಸ್ಗಳನ್ನ ತೊಗೊಂಡಿಲ್ಲ. ಸೊ ಈ ಎಲ್ಲ ಸಿಂಪಲ್ ಮೊಲಿಕ್ಯೂಲ್ಸ್ಗಳೇನಿದ್ದಾವೆ, ಆರ್ಗ್ಯಾನಿಕ್ ಮೊಲಿಕ್ಯೂಲ್ಸ್ಗಳು ಇಲ್ಲಾದಂತಹ ರಿಯಾಕ್ಷನ್ನಿಂದ ಅವು ಫಾರ್ಮ್ ಆಗಿದ್ದಾವೆ. ದ್ಯಾಟ್ಸ್ ವೈ ದೇ ಹ್ಯಾವ್ ಅಕ್ಯುಮುಲೇಟೆಡ್ ಹಿಯರ್. ಸೊ ಇಲ್ಲಿರುವಂತಹ ಏನು ಒಂದು ಸೊಲ್ಯೂಷನ್ ಇದೆಯಲ್ಲ, ಈ ಸೊಲ್ಯೂಷನ್ನಲ್ಲಿ ಶುಗರ್ ಮೊಲಿಕ್ಯೂಲ್ಸ್ಗಳು, ಆಮೇಲೆ ಸಿಂಪಲ್ ಆದಂತಹ ಅಮೈನೋ ಆ್ಯಸಿಡ್ಸ್ಗಳು, ಪ್ಯೂರಿನ್ಸ್ ಆ್ಯಂಡ್ ಪಿರಿಮಿಡನ್ಸ್ ಎಲ್ಲಿರ್ತವೆ? ಇವು ಪ್ಯೂರಿನ್ಸ್ ಆ್ಯಂಡ್ ಪಿರಿಮಿಡನ್ಸ್ ನಮ್ಮ ನ್ಯೂಕ್ಲಿಕ್ ಆ್ಯಸಿಡ್ RNA ಮತ್ತು DNA ಕಾಣಿಸ್ತೇವೆ. ಸೊ ಅಂತಹ ಸಿಂಪಲ್ ಮೊಲಿಕ್ಯೂಲ್ಸ್ಗಳು ಇಲ್ಲಿ ಫಾರ್ಮ್ ಆದುವಂತೆ. ಸೊ ನಾವು ಯಾವಾಗ ಫಸ್ಟ್ ಜೀವಿ, ವೆರಿ ಫಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್, ವೆರಿ ಫಸ್ಟ್ ಸೆಲ್, ವೆರಿ ಫಸ್ಟ್ ಲೈಫ್ ಒರಿಜಿನೇಟ್ ಆಯಿತು ಅಂತ ಹೇಳ್ತೀವಲ್ಲ, ಅದು ಎಲ್ಲಿಂದ ಆಯಿತು? ಅದು ಅರ್ಲಿ ಅರ್ತ್ನಲ್ಲಿ ಇರುವಂತಹ ಏನು ಒಂದು ಕೆಲವೊಂದು ಫೀಚರ್ಸ್ಗಳಿದ್ದವು, ಆ ಫೀಚರ್ಸ್ಗಳಿಂದ ಆಯಿತು ಅಂತ ಕೆಮಿಕಲ್ ಎವಲ್ಯೂಷನ್ನಲ್ಲಿ ಹೇಳಿದರು. ಸುಮಾರು ಜನ ಇದನ್ನ ಇಂದಿಗೂ ಒಪ್ಕೊಂಡಿದ್ದಾರೆ, ಹೌದು ಹಿಂಗಾಗಿರಬಹುದು ಅಂತ. ಯಾಕಂದರೆ ಇದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ. ಸೊ ಈ ಸಿಂಪಲ್ ಮೊಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಅರೇಂಜ್ ಆಗ್ತಾ ಹೋದುವಂತೆ. ಅರೇಂಜ್ ಆಗ್ತಾ ಹೋದಂಗೆ ಪ್ಯೂರಿನ್ಸ್ ಮತ್ತು ಪಿರಿಮಿಡನ್ಸ್ನಲ್ಲಿ ಇರುವಂತಹ ಕೆಮಿಕಲ್ ಸ್ಟ್ರಕ್ಚರು ಸೆಲ್ಫ್ ರೆಪ್ಲಿಕೇಶನ್ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಪ್ರೋಟೀನ್ಸ್ ಮತ್ತು ಶುಗರ್ ಮೊಲಿಕ್ಯೂಲ್ಸ್ಗಳು ಹೊರಗಡೆ ಒಂದು ಔಟರ್ ಕವರಿಂಗನ್ನು ಫಾರ್ಮ್ ಮಾಡಿದುವಂತೆ. ಸೊ ದಟ್ ಈಸ್ ದ ಸಿಂಪಲ್ ಏಕಕೋಶೀಯ ಜೀವಿ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಈ ಜೀವಿಯಿಂದ ಕಾಂಪ್ಲೆಕ್ಸಿಟಿ, ಇದೇ ಜೀವಿ ಎವಲ್ಯೂಷನ್ ಆಗ್ತಾ ಆಗ್ತಾ ಇಲ್ಲಿಗೆ ಬಂದು ತಲುಪಿದೆ ಅಂತ ಒಂದು ಥಿಯರಿಯನ್ನು ಕೊಟ್ಟರು. ಓಕೆ, ಸೊ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಫಿಲ್ಮು ಸ್ಟಾರ್ಟನ್ನು ಮಾಡಿದ್ದೀವಿ, ಥಿಯರೀಸ್ಗಳನ್ನು ಕಲಿತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮೇನ್ 2 ಥಿಯರೀಸ್, ಫಸ್ಟ್ ಒನ್ ಥಿಯರಿ ಆಫ್ ಬಯೋಜೆನಸಿಸ್ ಆ್ಯಂಡ್ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಟ್ ಈಸ್ ಕಾಲ್ಡ್ ಆ್ಯಸ್ ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಡ್ರಾಯಿಂಗನ್ನು ಕೂಡ ಕೇಳ್ತಾರೆ ಆ್ಯಂಡ್ ಇಲ್ಲಿ ಏನೇನಿದೆ ಅಂತ ಅದು ಕೂಡ ಕೇಳ್ತಾರೆ. ಅಲೆನಿನ್, ಆಸ್ಪರ್ಟಿಕ್ ಆ್ಯಸಿಡ್, ಗ್ಲೈಸಿನ್ ಅನ್ನುವಂತಹ ಅಮೈನೋ ಆ್ಯಸಿಡ್ಸು, ಸಿಂಪಲ್ ಶುಗರ್ಸು, ಪ್ಯೂರಿನ್ಸ್ ಆ್ಯಂಡ್ ಪಿರಿಮಿಡನ್ಸ್. ಸೊ ಈ ಚಾಪ್ಟರ್ನಲ್ಲಿ ಸಾಕಷ್ಟು ಸೈಂಟಿಸ್ಟ್ ಹೆಸರು ಮತ್ತು ಥಿಯರೀಸ್ಗಳು ಬರ್ತವೆ. ಅದನ್ನ ನಾನು ಒಟ್ಟಿಗೆ ಶಾರ್ಟ್ ಬಯೋಪ್ಯಾಕ್ ವಿಡಿಯೋಸ್ ಏನಿದೆಯಲ್ಲ ಅಲ್ಲಿ ಹಾಕ್ತೀನಂತೆ, ಆಲ್ ಸೈಂಟಿಸ್ಟ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್ ಆಫ್ ಎವಲ್ಯೂಷನ್. ಅವಾಗ ನೀವು ಅದನ್ನ ರಿವಿಷನ್ ಕೂಡ ಮಾಡ್ಬೋದು. ಸೊ ಐ ಲೆಂಡ್ ದಿಸ್ ವಿಡಿಯೋ. ಸೊ ಈ ವಿಡಿಯೋವನ್ನು ಇದೆರಡು ಥಿಯರೀಸ್ಗಳ ಮೂಲಕ ನಾನು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಕಾನ್ಸೆಪ್ಟ್ ಯಾವ್ದು ಹೇಳಿ? ಸೊ ನಮಗೆ ಫಸ್ಟ್ ಲೈಫ್ ಎಲ್ಲಿಂದ ಬಂತು ಅಂತ ಗೊತ್ತಾಗಿದೆ, ಇಲ್ಲಿಂದ ಬಂದಿದೆ ಅಂತ. ಹಾಗಾದರೆ ಈ ಲೈಫ್ ಬಂದಿರುವಂಥದ್ದು ಅರ್ಲಿ ಅರ್ತಿಂದ. ಹಾಗಾದರೆ ಅರ್ತ್ ಎಲ್ಲಿಂದ ಬಂತು? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒರಿಜಿನ್ ಆಫ್ ಅರ್ತ್, ದಟ್ ಈಸ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ನಮಗೇನು ಫೇಮಸ್ ಆಗಿ ಗೊತ್ತಿದೆ, ಆ ಥಿಯರಿನಲ್ಲಿ ಏನು ಹೇಳಿದರು ಅಂತ ನಾವು ಕಲಿಯೋಣಂತೆ. ಸೊ ಈ ಚಾಪ್ಟರ್ ಸ್ವಲ್ಪ ಎಕ್ಸ್ಪ್ಲೇಷನ್ ಜಾಸ್ತಿ ಇದೆ, ಪೇಷನ್ಸ್ ಇಟ್ಕೊಂಡು ಕೇಳಿ. ಒಂದು ಸತಿ ಕರೆಕ್ಟಾಗಿ ಕೇಳಿ, ಫಿಲ್ಮ್ ಮೂಲಕ ಅದನ್ನ ನೆನ್ಪಿಟ್ಕೊಂಡ್ಬಿಡಿ, ಈಸಿ ಆಗಿಬಿಡುತ್ತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಅಥವಾ ಟೆಕ್ಸ್ಟ್ ಬುಕ್ನಲ್ಲೂ ಸೇಮ್ ಇದೆ. ಐ ಥಿಂಕ್ ಇದನ್ನು ಮೆನ್ಷನ್ ಮಾಡಿಲ್ಲ, ನೀವಲ್ಲಿ ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಬರ್ಕೋಬೋದು. ಗೊತ್ತಾಯ್ತಾ? ಸೊ ಇದೆಲ್ಲವೂ ಹೆಂಗೆ ಅರ್ಲಿ ಅರ್ತ್ ಯಾವುದನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೆನ್ಪಿಟ್ಕೋಬೇಕು. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಈ ಪೋರ್ಷನ್ನು, ಈ ಫ್ಲಾಸ್ಕು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ, ಇದು ಏನನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅದೆಲ್ಲವನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು.
So we'll see you in the next video with the Big Bang theory. Thank you for watching.